I have nothing. ಊಟಕ್ಕಿಲ್ಲ ಇದಕ್ಕಿಲ್ಲ ಏನು ಮಾಡೋದು ಅಫ್ಕೋರ್ಸ್ ರಾಕನ್ ಮನೆ ಹತ್ರ ಇದೆ ಬಟ್ ಐ ಮೀನ್ ಇಂಡಸ್ಟ್ರಿ ಇಸ್ ಡೆಫಿನೆಟ್ಲಿ ಸೈಕಲ್ ಜಾಸ್ತಿ. ಸುದೀಪ್ ಅಂಡ್ ದರ್ಶನ್ ಇಬ್ಬರಲ್ಲಿ ಯಾರು ಸಿಕ್ಕಾಪಟ್ಟೆ ಇಷ್ಟ ಆಯ್ತು? ಗುಡ್ ಮಾರ್ನಿಂಗ್ ಬೆಂಗಳೂರು, ಮಂಗಳೂರು ಹಾಗೂ ಕರ್ನಾಟಕದ 30 ಜಿಲ್ಲೆಗಳಿಗೂ ಈ ಗಲಾಟೆ ಗೋವಿಂದ ಮಾಡ್ತಾ ಇರೋ ನಮಸ್ಕಾರ, ಅಸ್ಸಲಾಂ ವಾಲಿಕುಂ ಅಂಡ್ ವಣಕಂ. ಸೊ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸಖತ್ ಆಗಿದ್ದೀನಿ ಅಂಡ್ ಹಾಟ್ ಆಗಿದ್ದೀನಿ. ಹಾಟ್ ಯಾಕಂತ ಕೇಳ್ತಾ ಇದ್ದೀರಾ? ಸೊ ಮಗ ಎಲ್ಲ ಈ ಬೆಂಗಳೂರಲ್ಲಿ ಬಿಸಿಲು ಹೆಂಗಂದ್ರೆ ಧಗ 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 ಧಗನೇ ಉರಿತಾ ಇದೆ. ಯಾವ ಕಡೆ ಬರ್ನಲ್ ಆಗ್ಬೇಕು ಅಂತ ದೇವರನೇ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ಗ್ಯಾಪ್ ಅಲ್ಲಿ ಈ ಒಂದು ಫ್ಯಾಕ್ಟ್ ನ ಸೈಡಿಗೆ ಇಟ್ಟು ನೋಡಿದ್ರೆ ನಮ್ಮ ಲೈಫು ಸೆಲ್ಫಿ ಕ್ಯಾಮ್ರಾದಿಂದ ಮಾರ್ಕ್ 5D ಕ್ಯಾಮ್ರಾ ಬರುವಂಗಾಯ್ತು. ಎಲ್ಲೋ ಒಂದ್ ಕಡೆ ಖುಷಿಯಾಗಿ ಎಲ್ಲರ ಹತ್ರ ಕೇಳ್ತಾ ಇದೀವಿ. ಬಟ್ ಇಲ್ಲಿ ಹೋಗೋ ಬರ್ತಾ ಇರೋ ಜನ ಯಾಕೋ ವಿಯರ್ಡ್ ಆಗಿ ನೋಡ್ತಾವ್ರೆ. ಯಾಕೋ ನಮ್ಮನ್ನ ಟಿಕ್ಟಾಕರ್ಸ್ ಅಂತ ಅನ್ಕೊಂಡ್ಬಿಟ್ರ. ಸರ್ ಇದು ಟಿಕ್ಟಾಕ್ ಅಲ್ಲ. ಸೊ ಬೇಸಿಕಲಿ ಬಂದ್ಬಿಟ್ಟು ಗಲಾಟೆ ವಿತ್ ಗೋವಿಂದ್ ಶೋ ಅಂತ. ಗಲಾಟೆ ವಿತ್ ಗೋವಿಂದ್ ಶೋ ಅಂತ ಏನಂತ ಕೇಳ್ತಾ ಇದ್ದೀರಾ? ನೋಡೋಣ ಬನ್ನಿ. ಇನ್ನೂ ವಿಡಿಯೋ ಸ್ಟಾರ್ಟ್ ಆಗಿದೆ ಮಾತ್ರ, ಶೋ ಈಗ ಸ್ಟಾರ್ಟ್ ಆಗ್ತಾ ಇದೆ. ಏನಪ್ಪ ಇವನು ಒಬ್ಬನೇ ಮಾತಾಡ್ತಾವನೆ, ಇವಂಗೇನಾದ್ರೂ ಆಗ್ಬಿಟ್ಟಿದ್ಯಾ ಏನಾದ್ರು ಅನ್ಕೊಂಡು ತಿಳ್ಕೊಂಡ್ರೆ. ಸೊ ಇಲ್ಲ ಗುರು, ಟು ಬಿ ಆನೆಸ್ಟ್ ನಮ್ಮ ಗೆಸ್ಟ್ ನಮ್ಮ ಜೊತೆ ಇರಬೇಕಿತ್ತು. ಬಟ್ ಏನಾಗಿದೆ ಅಂದ್ರೆ ಬೆಂಗಳೂರು ಟ್ರಾಫಿಕ್ ಗುರು ದೇವರಾಣಿ, ಸಿಲ್ಕ್ ಬೋರ್ಡು ಹೆಬ್ಬಾಳು ಅಂತ ಸಿಕ್ಕಾಕೊಂಡ್ಬಿಟ್ರೆ ಅಂದ್ರೆ ಜೀವನ ನರಕ. ಒಂದ್ ಕಡೆ ನಮ್ಮ ಮೆಟ್ರೋ ಮೇಲೆ ಮೆಟ್ರೋ ಕಟ್ತಾ ಇದ್ರು ಈ ಟ್ರಾಫಿಕ್ ಮಾತ್ರ ಕಮ್ಮಿ ಆಗಲ್ಲ. ಕಡೆ ಪಕ್ಷ ಈ ಕನ್ನಡ ಗೊತ್ತಿಲ್ಲ ಅಂತಾರಲ್ಲ, ಆ ನನ್ನ ಮಕ್ಕಳು ಬಾಯಿ ತುಂಬಾ ಕನ್ನಡ ಮಾತಾಡ್ಬೋದು. ಅದು ಸಾಯ್ಲಿ, ನಮ್ಮ RCB ಈ ಸಲ ಕಪ್ಪು ಈ ಮ್ಯಾಟ್ರ್ ಬೇಡ ಬಿಡಿ. ಸೊ ಅವ್ರಾದ್ರೂ ಮಾಡ್ಬೋದು, ಬಟ್ ಈ ಬೆಂಗಳೂರು ಟ್ರಾಫಿಕ್ ಮಾತ್ರ ಸಾಕಾಗ್ಬಿಟ್ಟಿದೆ. ಸೊ ಇದೇ ಒಂದು ಖುಷಿ ವಿಷಯ, ನನ್ನ ಶೋ ಬರ್ತಾ ಇದೆ ಅಂತ ಎಲ್ರಿಗೂ ಬ್ರಾಡ್ಕಾಸ್ಟ್ ಮಾಡಿದೆ, ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡಿದೆ. ಆ್ಯಂಡ್ ಗ್ಯಾಪಲ್ಲಿ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು, ಅಮ್ಮ ಎಲ್ಲ ಸಿಕ್ತು ನನಗೆ, ಪ್ರೊಡ್ಯೂಸರ್ ಸಿಕ್ಕಿದ್ರು, ಪ್ರತಿಯೊಂದು ಸಿಕ್ಕಿದ್ರು, ಬಟ್ ನನಗೆ ಲೊಕೇಶನ್ ಮಾತ್ರ ಸಿಗ್ತಾ ಇಲ್ಲ, ಏನು ಮಾಡೋದಮ್ಮ ಅಂತ ಕೇಳಿದಾಗ ಇಲ್ಲಿ ಬನ್ನಿ ಹೇಳ್ತೀನಿ ಏನು ಅಂತ. ಏಯ್ ಕಾರ್ತಿಕ್, ಓಕೆ ಅಮ್ಮ ಏನು ಹೇಳ್ಬೇಕು ಗೊತ್ತಾ, ನೀನು ಚೂಸ್ ಮಾಡೋ ಹೆಸರು ಹೆಂಗಿರ್ಬೇಕಂದ್ರೆ ಜನ ನೋಡಿದ್ರೆ ದಗ ದಗ ಅಂತ ಕಿಚ್ಚು ಹಂಗೆ ನೊಕ್ಕು ಹುರ್ಕೊಂಡು ಹಂಗೆ ಬರಬೇಕು. ಸೊ ಇಡೀ ರಾತ್ರಿ ನಾನು ಎಣ್ಣೆ ಹಾಕೊಂಡೆ ಗುರು ಕಣ್ಣಿಗೆ. ಅಂತೂ ಇಂತೂ ಒಂದು ಬ್ಯೂಟಿಫುಲ್ ಆಗಿ ಪ್ಲೇಸ್ ಇತ್ತು. ಯಾವ್ದು ಅಂತ ಕೇಳ್ತೀರಾ? ಬನ್ನಿ ಜೊತೆಗೆ ಹೋಗೋಣ. ಬೆಂಗಳೂರು, ಮಂಗಳೂರು, ಕುಮಟಾ ಹಾಗೂ ಕರ್ನಾಟಕದ 30 ಜಿಲ್ಲೆಗಳಿಗೂ ಈ ಗಲಾಟೆ ಗೋವಿಂದ ಮಾಡ್ತಾ ಇರೋ ನಮಸ್ಕಾರ, ಅಸ್ಸಲಾಂ ವಾಲಿಕುಂ ಅಂಡ್ ವಣಕಂ. ಬಲ್ಕ್ ಆಗಿ ಎಲ್ಲ ಇಂಟ್ರಡಕ್ಷನ್ ನೋಡಿದ್ರ, ಈ ಕೆಫೆ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಸೂಪರ್ ಆಗಿ ನೋಡ್ಕೊಂಡ್ ಬಂದಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಅವಾಗಿಂದ ಒಬ್ಬನೇ ಮಾತಾಡ್ತಾ ಇದೀನಿ. ದೇವ್ರನ್ನ ಅನ್ಕೊಂಡವ್ರೆಲ್ಲ ಹೆಂಗಿರೋ ಹಿಂಗ್ ಮುಚ್ಚಿಡಿದೀವಿ, ಒಬ್ಬನೇ ಮಾತಾಡ್ತಾವನೆ ಅಂತ ಫೀಲ್ ಬರ್ತಾ ಇದೆ ಎಲ್ಲೋ. ಅದಕ್ಕೆ ಇಬ್ರು ಘಟಾನುಘಟಿಗಳನ್ನ ಪರ್ಸನಲ್ ಆಗಿ ಫೋನ್ ಮಾಡ್ಕೊಂಡ್ಬಿಟ್ಟು ಹಿಡ್ಕಂತ ಕೂರ್ಸಿದೀನಿ. ಸೊ ಒಬ್ರು ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದ ಜೋಯಿಸ್ರು ಅಂಡ್ ಮತ್ತೊಬ್ರು ಬಂದ್ಬಿಟ್ಟು ನಮ್ಮ ಕರ್ನಾಟಕದ ನಾಯಕರು. ಜೋಯಿಸ್ರು ಅಂತಂದ್ರೆ ಪಂಚಾಂಗ, ಮಾಟ ಮಂತ್ರ, ಇದೆಲ್ಲ ಒಂದು ಬೇರೆನೇ ರೀತಿಯಲ್ಲಿ ಇರುವಂತದ್ದು. ಸೊ ಇನ್ನೂ ತಡ ಮಾಡೋದು ಯಾಕೆ? ಸೊ ಲೆಟ್ಸ್ ವೆಲ್ಕಮ್ ಹೇಮಂತ್, ಜೋಯ್ಸ್ ಅಂಡ್ ಚೇತನ್ ನಾಯಕ್ ಇನ್ ದ ಹೌಸ್ ಬ್ರೋಸ್. ಕ್ಲಾಪ್ ಮಾಡು. ಸೂಪರ್. ಸೊ ಹೇಗಿದ್ದೀರಾ ಬ್ರೋ? ಸೂಪರ್. ಚೇತನ್ ಅವರು ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ಸೆಕ್ಸಿ ಆಗಿದ್ದೀನಿ, ಕೂಲ್ ಆಗಿದ್ದೀನಿ. ಸೊ ಇವತ್ತು ನಮ್ಮ ಶೋದೊಂದು ಅಜೆಂಡಾ ಇದೆ. ಸೊ ಇಲ್ಲಿ ನಿಮ್ಮ ಮನಸ್ಥಿತಿ ಎಲ್ಲ ಏನೋ ನಿಮ್ಗೆ ಎಲ್ಲೋ ಒಂದ್ ಕಡೆ ಸೆನ್ಸಿಟಿವ್ ಇದೆ ಅಥವಾ ಎಲ್ಲೋ ಒಂದ್ ಕಡೆ ಇದೆ ಅಂತಂದ್ರೆ ಎಲ್ಲ ತೆಗೆದು ಸೈಡಿಗೆ ಇರ್ಬೇಕು, ಆಯ್ತಾ? ಒಂದ್ ಮಂತ್ರ ಇದೆ ಅದಕ್ಕೆ. ಸೊ ಆ ಮಂತ್ರನ ನಮ್ ಜೊತೆ ನೀವು ಈಗ ರಿಪೀಟ್ ಮಾಡ್ಬೇಕು. ಸೊ ಫಸ್ಟ್ ದೆನ್ ಯುವರ್ ಲೆಫ್ಟ್ ಹ್ಯಾಂಡ್ ಶುಡ್ ಬಿ ಇನ್ ಫ್ರಂಟ್, ಆಯ್ತಾ? ಸೊ ಫಸ್ಟ್ ಮಂತ್ರ ಬಂದ್ಬಿಟ್ಟು ಸರ್ವೇ ಜನೋ ಸುಖಿನೋ ಭವಂತು ಸ್ವಾಹ. You have to repeat with me. Okay, sarve jano sukhino bhavantu swaha. Like, share, subscribe and swaha. Like, share, subscribe and swaha. Subscribe ಪಕ್ಕದಲ್ಲಿರೋ ಗಂಟೆ ಢಣ ಸ್ವಾಹ. Subscribe ಪಕ್ಕದಲ್ಲಿರೋ ಗಂಟೆ ಢಣ ಸ್ವಾಹ. ಅಂಡ್ ಎಲ್ಲ ಒಂದ್ ಕಡೆ ನಮ್ಮ ಸೆನ್ಸಿಟಿವ್ ಮನ್ಸಿದ್ರೆ ಅದು ಹೊರಗಡೆ ಹೋಗ್ಬಿಡಿ ಅಂತ ಒಂದ್ಸಲ ಫುಕ್ ಅಂತ ಹೋಗಿಬಿಡಿ. ಓಹೋ ಸೂಪರ್, ಹೋಗ್ತಾ ಇದೆ. ಈಗ ಮನ್ಸು ಇಬ್ರದ್ದು ಕಲ್ಲಾಗಿದೆ. ಅಂಡ್ ಎಷ್ಟು ಸರಿ ಹೇಳ್ಬಿಟ್ಟವ್ರೆ ಎದೆಲ್ ಕಲ್ಲಿದ್ದು ಏನೋ ಅಂಟಲು ಇಲ್ಲ ಅಂತ. ಇವತ್ತು ಏನು ಅಂಟಲ್ಲ ಅಂತ ಅನ್ಕೊಂಡಿದೀನಿ. ಸೊ ಅವಾಗಿಂದ ನಾವು ಬಂದಾಗಿಂದ ನಿಮ್ಗೆ ಹೇಮಂತ್ ಬ್ರೋ ಅಥವಾ ಚೇತನ್ ಬ್ರೋ ಅಂತಾನೆ ಮಾತಾಡ್ತಾ ಇದೀನಿ. ನಿಮ್ದು ಬೇಸಿಕ್ಲಿ ನಮ್ಮ ಪಟ್ಟೆ ಹುಡುಗರೆಲ್ಲ ಒಂದು ನಿಕ್ ನೇಮ್ ಇಟ್ಟಿರ್ತಾರೆ. ಸೊ ನಿಮ್ಗೆ ಬೇಸಿಕ್ಲಿ ಏನಂತ ಕರೀತಾರೆ ನಿಮ್ ಫ್ರೆಂಡ್ಸು ಸಿಕ್ಕಿದಾಗ ಆಮೇಲೆ ಆ ಕಡೆ ಎಲ್ಲ? ನಂಗೆ ಕಾಲೇಜಲ್ಲೆಲ್ಲ ಸಿಂಗಲ್ ಅಂತ ಕರೀತಾರೆ. ಅಚ್ಚಾ, ಓಕೆ. ಅದನ್ನ ಬಿಟ್ಟು ಏನಾದ್ರು ಅಂತ, ಫಾರ್ ಎಕ್ಸಾಂಪಲ್ ನಮ್ಮ ಹೈಟ್ಗಳು ಕನ್ನಡ ಕಮ್ಮಿ, ಸಂಸ್ಕೃತ ಜಾಸ್ತಿ ಬರುತ್ತೆ ಫೋನ್ ಎತ್ತಿದಾಗ. ಸೊ ನಿಮ್ಗೆ ಫ್ರೆಂಡ್ಸ್ ಮಧ್ಯ ಏನಂತ ಕರೀತಾರೆ? ಓಕೆ, ಹೇಮಿ ಅದು ಇದು. ನನ್ಗೆ ಹೇಮು ಅಂತ ಕರೀತಾರೆ. ಅಚ್ಚಾ. ಚೇತನ್ ಕಾಲ್ಸ್ ಮಿ ಮಿತ್ರೋ ಅಂತ. ಐಡಿ ಕಾಲೇಜ್ ಮಿತ್ರೋ. ಏನಿದು ಕಾನ್ಸೆಪ್ಟ್ ಮಿತ್ರೋ ಅಂತ? ಕಾನ್ಸೆಪ್ಟ್ ಜನರಲಿ ಹೀಗೆ ಮಿತ್ರೋ ವರ್ಡ್ ವಾಸ್ ವೆರಿ ಪಾಪ್ಯುಲರ್ ಅಲ್ಲ. ಹೌದು. ಸೊ ಹಾಗೆ ಮಾತಾಡುವಾಗ ಯಾವ್ದೋ ಒಂದು ಈವೆಂಟ್ ಟೈಮಲ್ಲಿ ಏನೋ ಹಿಂಗೆ
ಶೋ ಆಗುವಾಗ ಏನಕ್ಕೋ ಮಿತ್ರು ಅಂತ ಬಂತು. ಓಕೆ ಅಂದ್ರೆ From then, so ಅವ್ರ ಮಿತ್ರು ಅಂದ್ರೆ ಇಟ್ಸ್ ಅಂಡರ್ಸ್ಟುಡ್ ನನಗೆ ಅಂತ, ನಾನ್ ಮಿತ್ರು ಅಂದ್ರೆ ಇಟ್ಸ್ ಅಂಡರ್ಸ್ಟುಡ್ ಅವ್ರಿಗೆ. ಅಂದ್ರೆ ಬೇಸಿಕಲಿ ಈಗಿಂದೆಲ್ಲ ತುಂಬಾ ಜನ ಕೇಳಿರ್ತಾರೆ ನಿಮ್ಮ ಚೈಲ್ಡ್ಹುಡ್ ಮೆಮರೀಸ್ ಅಲ್ಲಿ ಫಸ್ಟ್ ಟೈಮ್ ಅಪ್ಪನ ಜೇಬಿಂದ ದುಡ್ಡು ತೆಪ್ಪಿದ್ದು, ಕದ್ದು ಮುಚ್ಚಿ ದಮ್ಮು ಸ್ಟಾರ್ಟ್ ಆಗಿದ್ದು, ಲೈಫ್ ಅಲ್ಲಿ ಫಸ್ಟ್ ಕ್ರಶ್ ಎಲ್ಲ ಕಾಲೇಜ್ ಡೇಸ್ ಸ್ಕೂಲ್ ಡೇಸ್ ಇಂದಾನೆ ಸ್ಟಾರ್ಟ್ ಆಗುವಂತದ್ದು. ಸೊ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ನಿಮ್ಮ ಫಸ್ಟ್ ಕ್ರಶ್ ಯಾರು ಹೇಮಂತವ್ರು? ನನ್ಗೆ ಇದೇ ನೆನಪಿದೆ, ನಾನು LKG ಇದ್ದಾಗ ಆ ಟೈಮಲ್ಲಿ ಕಿಲಾಡಿ. ಅದು ಏನಾಯ್ತು ಅಂದ್ರೆ ಐ ಹ್ಯಾಡ್ ಲೈಕ್ ಒನ್ ಗರ್ಲ್, ಬಟ್ ಅವಾಗ ಕ್ರಶ್ ಎಲ್ಲ ಗೊತ್ತಿಲ್ಲ, ವೆರಿ ಲಾಂಗ್ 90s. ಸೊ ನಾನು ನಮ್ಮ ಮನೆಗೆ ಹೋಗಿ ನಮ್ಮ ಅಮ್ಮಂಗೆ ಹೇಳಿದ್ದಂತೆ, ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನಮ್ದು ಅಂಡರ್ಗ್ರೌಂಡ್ ಇತ್ತು ಅಲ್ಲಿ ಕರ್ಕೊಂಡ್ಬಂದು ಲಾಕ್ ಹಾಕಿ ಇಟ್ಕೊಳ್ಳೋಣ ಅಂತ. ಸೊ ಅದು ನಮ್ಮ ಇವಾಗಲೇ ಹೇಳ್ತಾರೆ, ಅವಾಗಲೇ ಇದ್ದಿದ್ದೀವಿ ಅಂತ. ಅದೇನಾದ್ರೂ ಕ್ಯಾರಿ ಫಾರ್ವರ್ಡ್ ಆಗಿದೆಯಾ ಅಂತ ಕಾಲೇಜ್ ಡೇಸ್? ಇಲ್ಲ ಸುಳ್ಳು ಹೇಳುವಾಗಿದೆ. ಹೈಸ್ಕೂಲ್ ಅಲ್ಲಿ ಎಲ್ಲ ಒಂದ್ ಕಡೆ ಕದ್ದು ಮುಚ್ಚಿ ಹೋಗಿರೋದು ಆಗ್ತಾ ಇತ್ತು, ಬಟ್ ಆತರ ಏನಿಲ್ಲ. LKG ವಾಸ್ ದ ಬಿಗಿನಿಂಗ್. ಕಾಲೇಜ್ ಹೋಗೋಕೆ ಏನಾದ್ರೂ ಸ್ಪೆಸಿಫಿಕ್ ಪರ್ಪಸ್ ಇತ್ತಾ ಅಲ್ಲಿ? ಓದೋದು ಅದನ್ನ ಬಿಟ್ಟು ಅಂದ್ರೆ ನಾನೆಲ್ಲೋ ಕೇಳಿದಾಗ ನಿಮ್ಮ ಸೀನಿಯರ್ಸ್ ಜೂನಿಯರ್ಸ್, ನಿಮ್ಗೆ ಸೀನಿಯರ್ಸ್ ಅಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋರು ಯಾರು ಆ ಒಂದು ಸ್ಕೂಲ್ ಕಾಲೇಜ್ ಡೇಸ್ ಅಲ್ಲಿ? I was not like too open now. Like I was very shy. Okay. ಮಾತ್ರ ಇಷ್ಟ ಆಗೋದು ಸುಮಾರು ಜನ ಇದ್ರು, ನಾಟ್ ಲೈಕ್ ಅವರು ಇವರು ಅಂತಲ್ಲ, ಬಟ್ ನಾನೇನೋ ಇದು ಮಾಡ್ತಿಲ್ಲ, ಲೈಕ್ ವೆರಿ ಕ್ವೈಟ್. ಸುಮಾರು ಜನ ಟ್ವಿನ್ಸ್ ಯಾರಾದ್ರೂ ಇದ್ರಾ? ನಿಮ್ಮ ನಮ್ಮ ಫ್ರೆಂಡ್ಸ್ ಇದಾರೆ, ಅಶ್ವಿತಿ ಅದ್ವಿತಿ ಅವರು ಇದ್ರು. ಯಾ ಸೊ ಅದಕ್ಕೆ ಕಾಲೇಜ್ ಎಲ್ಲ ಬೈಕ್ ಅಂತ ಆಗ್ತಾ ಇತ್ತು. ಯಾ ಐ ವಾಸ್ ಇನ್ ಫೋಟೋಗ್ರಫಿ ಅವಾಗ. ಸೊ ಇವನ್ ಚಾಯ್ಸ್ ಅಂದ್ರೆ ಎಲ್ಲ ಬರೀ ಸಿಂಗರ್ ಮ್ಯೂಸಿಕ್ ಅಂತ ಅನ್ಕೊಂಡಿರ್ತಾರೆ. ಫೇಸ್ಬುಕ್ ಅಲ್ಲಿ ಒಂದು ಫೋಟೋಗ್ರಫಿ ಪೇಜ್ ಕೂಡ ಇದೆ. ಹೌದಾ? ಅದಕ್ಕಿಂತ ಮುಂಚೆ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಓಕೆ ಸೂಪರ್. ಹೇಮಂತ್ ಫೋಟೋಗ್ರಫಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಗೊತ್ತಾಯ್ತು ಟ್ವಿನ್ಸ್ ಇಂದ. ನಿಮ್ದೇನ್ ಕತೆ ಸರ್ ನಿಮ್ಮ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಲ್ಲಿ? ನಾನು ಸಿಕ್ಕಾಪಟ್ಟೆ ಲೈಕ್ ನಾನು ಓದ್ತಾನೆ ಇರಲಿಲ್ಲ, ಅಂದ್ರೆ ಬರೀ ನೋಡ್ಬಾರ್ದು ತಿರ್ಗಾಡ್ಕೊಂಡು ಆಟ ಆಡೋದೇ ಫುಲ್ಲು. ಓಕೆ. ಅಲ್ಲ ಒಂದ್ ಕಡೆ ಅವ್ರಿಗಿದ್ದಂಗೆ ಅಭಿವೃದ್ಧಿ ಶೆಟ್ಟಿ ನಿಮ್ಗೆ ಏನಾದ್ರು ಅಲ್ಲಿ ಇದ್ರ ಕ್ರಶ್ ವಿಷ ಆ ತರ ಎಲ್ಲ? ಆಕ್ಚುಲಿ ಚೇತನ್ ಮೇಲೆ ಮೂವಿನ ಮಾಡಬಹುದು ಅಂಡ್ ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್ ವೆರಿ ಐ ಮೀನ್ ಈಗ ಮೂವಿಲಿ ದ ಸ್ಕ್ರಿಪ್ಟೆಡ್ ಫನ್ನಿ ಇನ್ಸಿಡೆಂಟ್ಸ್ ಎಲ್ಲ, ಅಂಡ್ ಅವನಿಗೆ ಆಗಿರೋ ಇನ್ಸಿಡೆಂಟ್ಸ್ ಇಟ್ಸ್ ಸೋ ಫನ್ನಿ ದಟ್ ಡೆಫಿನೆಟ್ಲಿ ಎವ್ರಿವನ್ ವಿಲ್ ರಿಲೇಟ್. ಸೊ ಆ ತರ ಇದೆ. ನಾಟ್ ಶೂರ್ ಹೌ ಕಂಫರ್ಟಬಲ್ ಈಸ್ ಶೇರಿಂಗ್ ಹಿಯರ್, ಬಟ್ ಯಾ ತುಂಬಾ ಎಲ್ಲ ಬಿಟ್ಬಿಡ್ಬೇಕು, ಫಿಲ್ಟರ್ ಇದೆ ಮಾರಾಡ್ಬೇಕು. ಹೇಳಿ ಬ್ರೋ ಏನೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಯಾರಿಗೊತ್ತು ಪ್ರೊಡ್ಯೂಸರ್ ನೋಡ್ತಾ ಇರ್ತಾರೆ, ನಿಮ್ ಸ್ಟೋರಿನೂ ಒಂದು ಪಿಕ್ಚರ್ ಆಗ್ಬೋದು. ಡೆಫಿನೆಟ್ಲಿ ನಾನು ಲಿರಿಕ್ಸ್ ಬರೀತೀನಿ, ನೀವು ಮ್ಯೂಸಿಕ್ ಮಾಡ್ಕೊಂಡು ಚಪ್ಪಿಡು ಹೀರೋ ಡೆಫಿನೆಟ್ಲಿ ಮಲ್ಟಿ ಟ್ಯಾಲೆಂಟೆಡ್. ಸೊ ಸ್ಟೋರಿ ಹಂಗೆ ನಿಮ್ಮ ಎಕ್ಸಾಮ್ ಬಗ್ಗೆ? ಎಕ್ಸಾಮು ಒಂದು BBM ಅಲ್ಲಿ ನಂದು 7 ಸಬ್ಜೆಕ್ಷನ್ ಆಯ್ತು. 7 ನಲ್ಲಿ 3-4 ಫೇಲ್ ಆಗಿತ್ತು. ಸೊ ಅದರಲ್ಲಿ ಲೀಗಲೇಷನ್ ಹಾಕಿದ್ದೆ, ನಮ್ದೇ ಕೇಸು ಲೀಗಲೇಷನ್ ಹಾಕಿದ್ದೆ. ಸೊ ಅದು ರಿಸಲ್ಟೇ ಬರ್ತಾ ಇರಲಿಲ್ಲ. ನಾನು ಮತ್ತೆ ನೆಕ್ಸ್ಟ್ ಟೈಮ್ ವಿಥಲ್ಡ್ ಅಂತ ಗೊತ್ತಾಯ್ತು. ಮತ್ತೆ ನೆಕ್ಸ್ಟ್ ಟೈಮ್ ಬರ್ದೆ, ಮತ್ತೆ ವಿಥಲ್ಡ್ ಅಂತ ಬಂತು, ಮತ್ತೆ ನೆಕ್ಸ್ಟ್ ಟೈಮ್ ಬರ್ದೆ, ಮತ್ತೆ ವಿಥಲ್ಡ್, ಮತ್ತೆ ಇನ್ನೊಂದ್ ಸಲ ಬರ್ದೆ. ಆಮೇಲೆ ಲಾಸ್ಟ್ ಫೈನಲ್ ಸೆಮ್ ಅಲ್ಲಿ ಬರ್ದಾಗ ಮಾರ್ಕ್ಸ್ ಕಾರ್ಡ್ ಕೊಡ್ಬೇಕಿತ್ತು MBA ಇದಕ್ಕೆ. ಸೊ ಯೂನಿವರ್ಸಿಟಿಗೆ ಹೋಗಿ ಏನಿದು ಗೋಳು ಅಂದ್ಬಿಟ್ಟು 3-4 ಸಲ ನೋಡಿದೆ. ನಾನು ಸ್ಟಾರ್ ಸಿಂಗರ್ ಅಂತ ಒಂದು ಶೋ ಪಾರ್ಟಿಸಿಪೇಟ್ ಮಾಡಿದ್ದೆ. ಹೌದು. ಸೊ ಅಲ್ಲಿ ಒಬ್ರು ನೋಡಿದ್ರು, ಸೊ ಹೆಲ್ಪ್ ಮಾಡಿದ್ರು. ಮೇಲ್ಗಡೆ ಎಕ್ಸಾಮ್ ಡಿಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗಿ ನಂದು ಮಾರ್ಕ್ಸ್ ಕಾರ್ಡ್ ನಂಬರ್ ಎಲ್ಲ ಚೆಕ್ ಮಾಡಿದ್ರು. ಏನೇ ಮಾಡ್ತಾ ಇದೀಯಾ, ಫಸ್ಟ್ ಸೆಮ್ ಅಲ್ಲೇ ನೀನ್ ಪಾಸ್ ಆಗಿದೆ, ನೀನ್ ಮತ್ತೆ ಅದನ್ನೇ ಬರೀತಾ ಇದ್ರೆ ಇಲ್ಲಿಂದ ಪಾಸ್ ಆಗುತ್ತೆ. ಕಾಲೇಜಲ್ಲಿ ಪಾಸ್ ಆಗಿರೋ ಸಬ್ಜೆಕ್ಟ್ ಅನ್ನ ಮತ್ತೆ ಬರೀತಾ ಇರೋದು. 3 ಸೆಮ್ ಬರ್ತಿದ್ರು. ಸೂಪರ್. ನೀವು ಎಲ್ಲೋ ಬೇಜಾನ್ ದೂರ ಹೋಗ್ಬಿಟ್ರಿ. ಸೊ ಅದನ್ನ ಬಿಟ್ಟು ಈಗ ಈ ಮ್ಯೂಸಿಕ್ ಅಂತ ಬಂದಾಗ ನಿಮ್ ಮುಂಚೆಯಿಂದ ಒಂದು ಟಚ್ ಇತ್ತು ಅಂತ ಅನ್ಕೋತೀನಿ ಸ್ಕೂಲ್ ಡೇ ಕಾಲೇಜ್ ಅಂದ್ರೆ ಚಿಕ್ಕಲ್ಲಿ ಐಸ್ ಇಂಟು ಡ್ರಾಮಾ. ಇವಾಗ ರಿಯಲ್ ಡ್ರಾಮಾ ಮಾಡ್ತೀವಿ, ಬಟ್ ಸ್ಕೂಲ್ ಡೇಸ್ ಅಲ್ಲಿ ಡ್ರಾಮಾ ಇಂಟ್ರೆಸ್ಟ್ ಆಗ್ತಿತ್ತು. then eventually photography interest ಆಯ್ತು. wanted to be a wildlife photographer. ಅಲ್ಲಿಂದ then Linkin Park on band KDKD I got a lot of interest in music. Yeah, ನಿಮ್ಮ status ಎಲ್ಲ ನೋಡ್ತಾ. So ಅಲ್ಲಿಂದ I wanted to do like full time band ಮಾಡಬೇಕು ಅಂದ್ರೆ, because ನಾನು ನೋಡಿದಾಗೆಲ್ಲ ಇಂಗ್ಲಿಷ್ ಬ್ಯಾಂಡ್ಸ್ ಗಳೇ ಇರೋವು, ಲೈಕ್ ಕನ್ನಡದಲ್ಲಿ ಇಲ್ಲ, ಲೈಕ್ ನಮ್ಮದ್ರಲ್ಲಿ ಇಲ್ಲ. ಮೇ ಬಿ ಐ ವಾಸ್ ಥಿಂಕಿಂಗ್ like ಯಾಕೆ ಮಾಡ್ತಿಲ್ಲ ಅನ್ನೋದು ಫ್ಲಾಶ್ ಆಗ್ತಾ ಇರಲಿಲ್ಲ. ನಮ್ದ್ರಲ್ಲಿ ಇಲ್ಲ. It was basically only few the RDX. So so I was just thinking ಯಾಕಿಲ್ಲ ಅಂತ. then ನನಗೂ ಫ್ಯಾಸಿನೇಟ್ ಆಗಿ I was doing only English music ಎಲ್ಲ. ಬಟ್ ನಾನು ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ ಗಿಟಾರ್ ಕಲಿಯೋಕೆ. then MBA ಮಾಡುವಾಗ it was on and off. MBA is like something. Yeah.
ಅದಾದ್ಮೇಲೆ ಕಂಪ್ನಿಗೆ ಸೇರಿದೆ. ಐ ಕುಡಂಟ್ ಟೇಕ್ ದಟ್. ಅವಾಗ ಐ ಡಿಸೈಡೆಡ್. ಓಕೆ, ನೀವು ವರ್ಕ್ ಸಹ ಮಾಡಿದ್ದೀರಾ? ಒಂದು ವರ್ಷ ನಾನು 5 ಕಂಪ್ನಿ ಚೇಂಜ್ ಮಾಡಿದೆ. ಐ ಹೋಪ್ ನನ್ ಆಫ್ ದ HR ಮ್ಯಾನೇಜರ್ ಇಸ್ ವಾಚಿಂಗ್ ದಿಸ್. ಆಕ್ಚುಲಿ ಇದೊಂಥರ ಅಚೀವ್ಮೆಂಟ್ ಇದೆ. ಜಾಬ್ ಸಿಗೋದು ಒಂದು ತರ ಕಷ್ಟ, ಅದ್ರಲ್ಲಿ 5 ಜಾಬ್ ಸೇರ್ಬಿಟ್ಟು 5 ಜಾಬ್ ಅನ್ನು ಬಿಟ್ಬಿಟ್ಟವ್ರೆ. ಸೊ ಎಲ್ಲ ಒಂದ್ ಕಡೆ ಇದು ಮ್ಯೂಸಿಕ್ ರಿಲೇಟೆಡ್, ಅದಕ್ಕೆ ನಾನು ಅಲ್ಲೇ ಮಾಡ್ಬೇಕು. ಮ್ಯೂಸಿಕ್ ಇಂಟ್ರೆಸ್ಟ್ ಇತ್ತು, ಬಟ್ ನನಗೆ ಐ ಸ್ಟಿಲ್ ರಿಮೆಂಬರ್ ಲೈಕ್ ಲಾಗಿನ್ ಆಗಿ ಕಂಪ್ನಿ ಒಳಗೆ ಹೋದ್ಮೇಲೆ ಐ ಜಸ್ಟ್ ಲುಕಿಂಗ್ ಅಟ್ ಮೈ ವಾಚ್. ಇನ್ನೂ 10 ಗಂಟೆ 7 ಗಂಟೆ ತನಕ ಇರ್ಬೇಕಲ್ಲ. ಓಕೆ. And unfortunately, boss on 7 ಗಂಟೆಗೆ ಬಂದು ಕೂತು ಒಂದು ನಿಮಿಷ ಹ್ಯಾವ್ ಟು ಸ್ಟೇ ಎಕ್ಸ್ಟ್ರಾ ನಾವು ದಟ್ ಯೂಸ್ ಟು ರೀಡಿ ಬಟ್ ಮೇ ಅಯ್ಯೋ ಯಾರು ಇರ್ತಾರೆ ಇಲ್ಲಿ ಅಂತ. ಒಂದು 5 ಅಂದ್ರೆ ಲೈಕ್ ಇಲ್ಲ ನಾನು ಹುಷಾರಿಲ್ಲ ಬಿಟ್ಬಿಟ್ರೆ ಆಗಲ್ಲ ಇದಂತೂ ದೇವ್ರಿಗೆ ಬಿಟ್ಬಿಟ್ರಿ. ಸೊ ಆಕ್ಚುಲಿ ನಿಮ್ಮನ್ನ ನಾನು ನೋಡಿದಾಗ, ಅಂದ್ರೆ ನಿಮ್ಮ 2013-14 ಇನ್ಸ್ಟಾಗ್ರಾಮ್ ಫೋಟೋಸ್ ನೋಡಿದಾಗ, ಅಥವಾ ನೀವು ಹಾಕ್ತಾ ಇರ್ತೀರಾ ವಾಟ್ಸ್ಆಪ್ ಅಲ್ಲಿ ಸಹ, ಸೊ ನಿಮ್ಮನ್ನ ನೋಡಿದಾಗ ನನ್ನ ಮೈಂಡ್ ಅಲ್ಲಿ ಒಂದೇ ಥಾಟ್ ಬರೋದು, ಯು ಆರ್ ಲೈಕ್ ಸ್ಮೃತಿ ಇರಾನಿ ಇನ್ ರಿವರ್ಸ್. ನೀವೀಗ ಹೆಂಗಿದ್ದೀರಾ ಅವಾಗ ಅವ್ರು ಹಂಗಿದ್ರು. ಏನಾದ್ರು ಬೇಸಿಕ್ ಡಯಟ್ ಏನಾದ್ರು ಫಾಲೋ ಮಾಡಿದ್ದೀರಾ? ಅಂದ್ರೆ ನಮ್ಮಂತವ್ರು ತುಂಬಾ ಜನ ಅವ್ರೆ, ಹೊಟ್ಟೆ ತುಂಬಾ ಸಿಕ್ಕಾಪಟ್ಟೆ ಸಣ್ಣದ ನಮ್ದು, ಕರಗ್ಸಕ್ಕೇನೆ ಆಗ್ತಾ ಇಲ್ಲ. Yeah, I was also like that, but just for my own good, I just lost some weight. ಚೇತನ್ ಅವರ, Yes. ಸೊ ನಿಮ್ಮ ಸಿಂಗಿಂಗ್ ನಾನು ಕೇಳಿದ ಪ್ರಕಾರ ನೀವು ಅವಲಕ್ಕಿ ಗೋಲಕ್ಕಿ ಯು ಹ್ಯಾವ್ ಬೀನ್ 100 more than 100 ಫಿಲ್ಮ್ಸ್. ಹೌದು. ಸೊ ನಿಮ್ಮ ಒಂದು ಜರ್ನಿಯಲ್ಲಿ ನಿಮ್ಗೆ ಇಷ್ಟ ಆಗಿರುವಂತ ಒಂದು ಫೇವರೇಟ್ ಸಾಂಗ್? ಚಮಕ್, ಅದು 5 million ಪ್ಲಸ್ ಓಡಿದೆ. Okay. ಸೊ ಥ್ಯಾಂಕ್ಸ್ ಟು ಜೋಡಸ್ ಅಂಡ್ ಹಾಡ್ಬೋದಾ ಹಿಂಗೆ ಟಪ್ ಅಂತ ಲೈನ್? ಎವ್ರಿಗೆ ಗಿಟಾರ್ ಅಂತ ತಂದಿದ್ರೆ ಹಂಗೆ ಒಂದು ಕಾನ್ಸರ್ಟ್ ಆಗಿಬಿಡ್ತಿಲ್ಲ. ಹಂಗೆ ಟು ಲೈನ್ಸ್. ಅವಲಕ್ಕಿ ಬೂವಲಕ್ಕಿ ಕಾಂಚನ ಮೀನ ಮೀನ ಕಟ್ಕೊಂಡ್ಮೇಲೆ ಏನ್ ಮಾಡೋದು, ಕೊಡ್ತಾ ಇರು ಚಮಕ್ಕು. ಓ ಓ ಓ ಓ ಓ ಓ ಓ ಓ ಕಣ್ಣ ಮುಚ್ಚೆ ಗಾಡೆ ಗೂಡೆ ಪೊಗರಿನ ಮುಟ್ಟೆ ನಮ್ಮ ಚಿಟ್ಟೆ ದಾರ ಕಟ್ಟಿ ಹಾರಲು ಬಿಟ್ಟು ಕೊಡ್ತಾ ಇರು ಚಮಕ್ಕು. ಓ ಓ ಓ ಓ ಓ ಏನ್ ಗುರು ಇದು, ಎಲ್ಲಿ ಇಟ್ಟಿದ್ರಿ ಇವನ್ನೆಲ್ಲ? ಸೊ ತಾವ್ ಯಾವತ್ತು ಹಾಡೋದನ್ನ ಟ್ರೈ ಮಾಡಕ್ ಹೋಗಿಲ್ಲ ಅಂತ ಅನ್ಕೋತೀನಿ. ಇದೇ ಸಾಂಗ್ ನ ನಿಮ್ಮ ವಯಸ್ಸಲ್ಲಿ ನಾನು ಕೇಳಬೇಕು ಅಂತ ದೇವರೇ ದೇವರೇ ನಾ ಹಾಡಲ್ಲ. ಎಲ್ಲರೂ ಕೇಳ್ತಾರೆ. No, I'm very shy. Only person ಅಪೇಕ್ಷೆ ಮೇರೆಗೆ only person who has done ನೀವು ಸಾಯಿ ಅಂತ ಅನ್ಕೋಕ್ಕಾಗಲ್ಲ. ಏನ್ಕೊಂಡ್ರು ಇದೊಂದು ವಿಷಯನೇ I have never done that. ನಂದೊಂದು I mean I have one target. ಅದಾದ್ಮೇಲೆ I sing. ಓಕೆ. ಸೊ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಇವ್ರು ನಿಮ್ಗೆ ಹೇಳ್ಕೊಡ್ತಾರೆ, ಆಯ್ತಾ? ನಾವು ಹಿಂಗೆ You if you join along we'll do it. ಅಲ್ವಾ ಚೇತನ್, ನನಗೆ ಹೋಗ್ಬೇಕಲ್ಲ. ಅಲ್ಲ Okay. ನೀವು ನೋಡ್ತಾವ್ರೆ ಇವಾಗ ನಿಮ್ಮ ವಾಯ್ಸ್ ಅಂದ್ರೆ ಕೇಳಕ್ಕೆ ಮಾತಾಡೋಷ್ಟು ಮೊದಲು ಏನೋ ಸಾಫ್ಟ್ ಆಗಿದೆ ಅಲ್ವಾ? ಚೇತನ್ ಬ್ರೋ, ಚೇತನ್ is only one who has heard me singing because ನಾನು ಕಂಪೋಸ್ ಮಾಡಿದಾಗೆಲ್ಲ ಚೇತನ್ ಹಾಡ್ಬಿಟ್ಟು ಇದು ಒಂಥರ ಮೋಸ ಅಲ್ವಾ? ಚೇತನ್ ಒಬ್ರೆ ಸೂಪರ್ ಆಗಿ ಹಾಡ್ತಾ ಇದಾರಲ್ವಾ? ಚೇತನ್ ಇಸ್ ಟೆಲ್ಲಿಂಗ್ ಅವನು is good at putting there. ಓಕೆ, I will join you. 1-2 lines. Okay, ಯಾವ ಹಾಡಪ್ಪ? ಲವ್ ಅನ್ನೋದು ಒಂದ್ ದೊಡ್ಡ ರೋಗ. 1 2 3 ಲವ್ ಅನ್ನೋದು ಒಂದ್ ದೊಡ್ಡ ರೋಗ, ಅದು ಅನ್ಕೊಂಡ್ರೆ ಶಿವನ್ ಪಾದ ಬೇಗ. ಅದು ಅನ್ಕೊಂಡ್ರೆ ಶಿವನ್ ಪಾದ ಬೇಗ. ಎಲ್ಲ ಹಾಕಳಿ ಹಾಟಿಗೆ ಬೀಗ. ಎಲ್ಲ ಹಾಕಳಿ ಹಾಟಿಗೆ ಬೀಗ. ಅದಕ್ಕೆ ಮ್ಯಾರೇಜ್ ಆಗ್ಬೇಡಿ ಈಗ. ಅದಕ್ಕೆ ನೋಡಿ ಗುರು ಇಲ್ಲ ಸರ್ ಮಾಡಿದ ಸೂಪರ್ ಬ್ರೋ. ಎಲ್ಲ ಹಿಂಗೆ ನಿಮ್ಮ ಸ್ಟುಡಿಯೋಸ್ ಅಲ್ಲಿ ಇದೇ ಅಟ್ಮಾಸ್ಫಿಯರ್ ಇರುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ನೀವಾದ್ರು ಫೋರ್ಸ್ ಮಾಡಿದೀರಾ ಹಾಡಿ ಹೇಮಂತ್ ಅವ್ರೆ ಟ್ರೈ ಮಾಡಿ ಸಾಂಗ್ ಯಾವ್ದಂತ? ಪ್ಲೀಸ್ ಆಡ ನೀನು ಆಡೋದು ಬಟ್ ನೀವೊಂದು ಅಬ್ಸರ್ವ್ ಮಾಡಿದ್ರೆ ಹೇಮಂತ್ ಬ್ರೋ, ಇವ್ರ ವಯಸ್ಸಲ್ಲಿ ಒಂದು ಪೇನ್ ಇದೆ ಈ ಸಾಂಗ್ ಅನ್ನು ಹಾಡಿದಾಗ. ಎಲ್ಲೋ ಒಂದ್ ಕಡೆ ಇನ್ಸ್ಟಾ ಸ್ಟೋರೀಸ್ ಅನ್ನು ನಾನು ನೋಡಿದ್ದೆ, ಎಲ್ಲ ಒಂದ್ ಕಡೆ ಬ್ರೇಕಪ್ ಬಗ್ಗೆ ನೀವು ಮಾತಾಡ್ತಿರ್ತೀರಾ. ಸೊ ನಿಮ್ದ್ರ ಬಗ್ಗೆ ಅಂತ ನಿಮ್ಗೆ ಬ್ರೇಕಪ್ ಇಲ್ಲ ಏನಿಲ್ಲ, ಸಾಂಗ್ ಜನಗಳಿಗೆ ರೀಚ್ ಆಗ್ಬೇಕು ಅಂತ ಅಷ್ಟೇ. ಇದು ಐ ಲವ್ ಯು ಫಿಲಂ ಇಂದ ಫೀಲ್ ಒಳಗಿಂದ ಎಲ್ಲ ಬರ್ತಿದೆ. ಕರೆಕ್ಟ್ ಫೀಲ್ ಇದ್ರೆ ಜಾಸ್ತಿ ನಾನು ನಿಮ್ ಬಗ್ಗೆ ಮಾತಾಡ್ತೀನಿ, ಅವ್ರ ಬಗ್ಗೆ ಅಲ್ಲ. ನಿಮ್ ಬಗ್ಗೆ ಒಂಥರ ಫೀಲ್ ಬರ್ತದೆ. ಕಂಪೋಸರ್ ಅಲ್ವಾ, ಶೂಟ್ ಸಿಂಗಿಂಗ್ ಫೀಲ್ ಇಲ್ಲ ಓಹೋ. ಸೊ ಬಟ್ ಚೇತನ್ ಅವರು ಆನೆಸ್ಟ್ ಆಗಿ ಇವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಅಲ್ವಾ? ಫಿಮೇಲ್ ಫ್ಯಾನ್ ಫಾಲೋವಿಂಗ್ ಸಿಕ್ಕಾಪಟ್ಟೆ ಅಂತ ಅನ್ಕೊಂಡಿರಲ್ಲ. ಜಾಸ್ತಿ ಎಕ್ಸ್ಟ್ರೀಮ್ ಶೋಸ್ ಎಲ್ಲ ಎಲ್ಲ ಸೆಲ್ಫೀಸ್ ಎಲ್ಲ ನೋಡ್ತಾ ಇರ್ತೀನಿ, ಫ್ಯಾನ್ ಎಲ್ಲ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾ ಇರ್ತಾರಲ್ಲ. ಅಂಡ್ ನಾನ್ ರೀಸೆಂಟ್ ಆಗಿ ಒಂದು ಹೇಮಂತ್ ಅವ್ರಿಗೆ ಯಾರೋ ಒಬ್ರ ಮೇಲೆ ಕ್ರಶ್ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಅವ್ರ ಹೆಸರು ಬಂದ್ಬಿಟ್ಟು ಅಪ್ಪನ ಮುದ್ದಿನ ಮಗಳು ಅಂತ ಬೇಜಾನ್ ಮಾಡ್ತಾವ್ರೆ. ಬೇಜಾನ್ ಏನ್ ಕಥೆ? ಫೇಕ್ ಐಡಿಯಾ
ಅಚ್ಚಾ Yeah. ಬಟ್ ಸ್ಟಿಲ್ ಯು ಆರ್ ಎಂಜಾಯಿಂಗ್ ಅದೇನ್ ಗುರು ನಿನ್ fake ID ಅಂತ DP ಇಲ್ಲ, ಹೆಸರು ಇಲ್ಲ. ನನಗೆ ನಿಮ್ಮಲ್ಲಿ ಬೆಳದಿಂಗಳ ಬಾಲೆ part 2 ಇರ್ಬೋದು, ಯಾರಿಗೆ ಗೊತ್ತು. ಡೆಫಿನೆಟ್ಲಿ ಬಟ್ ಅವ್ರಿಗೆ ಪಾಪ ನಾಚಿಕೆ ನೀವು ಹೆಸರು ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡ್ರು ಅಂದ್ರೆ ನಿಮ್ಮಲ್ಲೇ ಡೌಟ್ ನನಗೆ. ಆಕ್ಚುಲಿ ಯು ಆರ್ ಲೈಕ್ ಮೈ ಇನ್ಸ್ಪಿರೇಷನ್ ಬ್ರೋ. ಎಲ್ಲ ಒಂದ್ ಕಡೆ ನಿಮ್ಮನ್ನ ಫಾಲೋ ಮಾಡ್ತಿರ್ತೀವಿ, ಜೂನಿಯರ್ಸ್ ನೋಡಿ ಹೆಂಗಿದೆ ನಿಮ್ದು, ಸೀನಿಯರ್ಸ್ ಅದ್ವಿತಿ ಅಶ್ವಿತಿ. ಬಟ್ ಆಕ್ಚುಲಿ ನಮಗೆ ತಲೆಗೆ ಬಂದಾಗ ಈಗ ನಿಮ್ದು NGPL ಹ್ಯಾಸ್ ಅ ಬಿಗ್ ಬ್ಯಾನರ್ ಆಗಿ ಇಟ್ಕೊಂಡಿದೆ, ಹ್ಯಾಸ್ ಅ ಗುಡ್ ಶೋ ಸ್ಟಾರ್ಟ್. ಸೊ ಇದನ್ನ ಸ್ಟಾರ್ಟ್ ಹೇಗಾಯ್ತು? ಬಿಕಾಸ್ ನೀವು ಒಂದ್ ಕಡೆ ಬೇರೆ ಕಂಪ್ನಿಲಿ ಇದ್ರಿ, ಇವರು ಒಂದ್ ಕಡೆ ಬೇರೆ ಕಂಪ್ನಿಲಿ ಇದ್ರಿ, ಹೇಗಿದು ಈ ಮಿಲನ ಹೇಗಾಯ್ತು, ಅಪೂರ್ವ ಬಂಧನ ಹೇಗಾಗಿತ್ತು? It's a big story. Okay. ಲಾಸ್ಟ್ ಸೆಮಿಸ್ಟರ್ ಅಂತ ಒಂದು ಬ್ಯಾಂಡ್ ಇತ್ತು. Oh. So, ಆ ಬ್ಯಾಂಡ್ ಅಲ್ಲಿ ಟಿಕ್ಟೂರ್ ಒಂದು ಶೋ ಪ್ಲೇ ಮಾಡಿದ್ವಿ. ಓಕೆ, ನೀವು ಕಾಲೇಜ್ ಡೇಸ್ ಅಲ್ಲೇ ಶೋ ಅಂದ್ರೆ ವರ್ಕಿಂಗ್ ಲಾಸ್ಟ್ ಸೆಮಿಸ್ಟರ್ ಫಾರ್ಮ್ ಮಾಡಿದ ಬ್ಯಾಂಡ್ ಅದು. ಅದ್ರ ಟಿಕ್ಟೂರ್ KIT ಕಾಲೇಜಲ್ಲಿ ಒಂದು ಶೋ ಇತ್ತು. ಆ ಶೋಗೆ ಸಿಂಗರ್ ಇರಲಿಲ್ಲ. ಸೊ ನಾನು ಹುಡುಕುವಾಗ ಚೇತನ್ ಸಿಕ್ಕಿದ್ರು. ಸೊ ಒಂದು ಶೋ ಮಾಡಿದ್ವಿ. ಹಿಂದಿ ಇಂಗ್ಲಿಷ್ ಸಾಂಗ್ ಮಾಡಕ್ ಹೋಗಿದ್ದಾರೆ. ಓಕೆ, ಯಾವ್ದೋ ಒಂದು ಕನ್ನಡ ಹಾಡ್ಬಿಟ್ವಿ, ಫುಲ್ ಕ್ರೌಡ್ ಕುಂತ್ಬಿಟ್ಟು. ಸೊ ಬೇರೆ ಕನ್ನಡ ಮಾಡ್ಬೇಕು ಅಂತ ಅನ್ಸ್ತು ಅವತ್ತು. ಅವಾಗ ನಿಮ್ ಪಬ್ಲಿಕ್ ಕನ್ನಡ ಎಲ್ಲ ಕಾನ್ಸೆಪ್ಟ್ ಇಲ್ಲ, ಈಗ ಮತ್ತೆ ಓಕೆ, ಇರ್ಲೇ ಇಲ್ಲ, ಏನು ಕಾನ್ಸೆಪ್ಟ್ ಇರಲಿಲ್ಲ. ಜಸ್ಟ್ ಸಿಂಪಲ್ ಸ್ಟಾರ್ ಸಿಕ್ಕಿದ್ರು. ಓಕೆ, ಜಯನ್ ಬೆಟ್ರಿ. The name is really good. Nike and the Joyce project. ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ ನೋಡಿದ್ವಿ, and this is the best project we have been through. This project ಅಂತ ಬಂದಾಗ ನಮಗೆಲ್ಲ ಒಂದ್ ಕಡೆ ಎಲ್ಲ ಪೊಲಿಟಿಕಲ್ ಗಿಮಿಕ್ಸ್ ಎಲ್ಲ ತಲೆಗೆ ಬಂದ್ಬಿಟ್ಟಿದೆ. This is the best project ಅಂತ ಹೆಂಗಿರಲ್ಲಪ್ಪ ಅಲ್ಲ. As a Nike and Joyce ಅಂತ ಸ್ಟಾರ್ಟ್ ಮಾಡಿದ್ವಿ. Then how to ಕನ್ನಡನ ಹೇಗೆ ಪಾಪ್ ಲೈಕ್ So eventually nobody were ready to support. ಅಂದ್ರೆ because as a commercial point of view. ಕಮರ್ಷಿಯಲಿ. ಸೊ ನನಗೆ ತುಂತುರು ಅಂತ ಒಂದು ಸಾಂಗ್ ಮಾಡಿದ್ವಿ, ಮೂರು ಕಡೆ ಶೂಟ್ ಮಾಡಿದ್ವಿ. ಆ ಸಾಂಗ್ ವಾಸ್ ಬ್ರೇಕ್ ಅನ್ಬೋದು ನನಗೆ, ಬಿಕಾಸ್ ಆ ಸಾಂಗ್ 2-3 ಅವಾರ್ಡ್ ಬಂತು, ಮತ್ತೆ ಗಾಟ್ ರೆಕಗ್ನೈಸ್ಡ್ ಎಲ್ಲ. ಸೊ ಅದು ಮಾಡಿದಾಗ ಅಮ್ಮ ಅಂಡ್ ಅಕ್ಕ ದೇ ವರ್ ಮೈ ಪ್ರೊಡ್ಯೂಸರ್ಸ್. Okay. ಬಿಕಾಸ್ ನನ್ನ ಹತ್ರ ದುಡ್ಡು Home production. ಹಾ. Just like us. ಸೊ ಬಿಕಾಸ್ ಏನ್ ವರ್ಕ್ ಮಾಡಿದ್ಯಾ ತೋರ್ಸು ಅಂತಾರೆ, ಹೇಗಿರ್ಲಿಲ್ಲ. ಬಟ್ ಈ ಸಾಂಗ್ ಚೆನ್ನಾಗಾಗುತ್ತೆ ಸರ್ ನೋಡಿ ಅಂದ್ರೆ there is no. ಅದು ಎಲ್ಲ ಒಂದ್ ಕಡೆ ಏನೋ ಪ್ರೊಪಗಂಡ ಕೂತ್ಬಿಟ್ಟಿದೆ. Yeah, and If you are also- nothing. Correct. And also we didn't want to get, I mean, no offense, but we didn't want to get any girls or bottoms in the video. We didn't want to touch that. Actually, that is trending. So they're like, hey, we're not doing this one. Production. Then I was very upset. Among ಹೇಳಿದೆ, ಪರವಾಗಿಲ್ಲ ಮಾಡೋಣ ಅಂತ. ಸೊ ಊರ್ ಕಡೆನೇ ಶೂಟ್ ಮಾಡಿದ್ವಿ. ಸೊ ಆಮೇಲೆ ಹೋದಾದ್ಮೇಲೆ ಪಯಣ ಬಟ್ ಇವತ್ತಿನ ತನಕನೂ ಎನಿಬಡಿ ವಿ ಮೀಟ್ ದೇ ಲೈಕ್ ತುಂತುರು ಅದೇ ಬೆಸ್ಟ್ ಅಂತಾರೆ. ಆಮೇಲೆ ನನಗೆ ಆ ಸಾಂಗ್ ವರನ ಶಾಪನ ಗೊತ್ತಿಲ್ಲ, ಕಂಪೋಸ್ ಮಾಡಿದ್ರೆ ಅದಕ್ಕೆ ಕಂಪೇರ್ ಮಾಡ್ತಾರೆ, ಅದು ಚೆನ್ನಾಗಿತ್ತಪ್ಪ ಅಂದ್ರೆ ಆಮೇಲೆ. ಸೊ ಇವಾಗ ಲೈಕ್ ಅದನ್ನ ಬಿಟ್ಟು ಈ ಕೆಂಟೆ ತುಂತುರನ್ನ ಡೋಂಟ್ ಗೆಟ್ ಇಟ್ ಕಂಪೇರಿಸನ್ ಅಂತ. ಮೇಬಿ ನಿಮ್ಮಲ್ಲಿರೋ ಎಲ್ಲ ಒಂದ್ ಕಡೆ ಒಂದು ಏನೋ ಮಾಡ್ಬೇಕು, ಆ ಫ್ರಸ್ಟ್ರೇಷನ್ ಎಲ್ಲ ಒಂದ್ ಕಡೆ ಒಂದು ಪ್ರಾಡಕ್ಟ್ ಮೇಲೆ ಅಂತ ಹೇಳ್ಬೋದು. ಅವಾಗ ಈ ರೋಡ್ ಪೇಜಸ್ ಎಲ್ಲ ನಮ್ಮ ಕನ್ನಡ ಕಮ್ಯುನಿಟಿ ಹೋಟ್ಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಆಕ್ಚುಲಿ ಅವರಿಗೆ ಅಪ್ರಿಶಿಯೇಟ್ ಮಾಡ್ಬೇಕು. Yeah, ಎಲ್ಲ ಒಂದ್ ಕಡೆ ಒಳ್ಳೆ ಕಂಟೆಂಟ್ ಮಾಡ್ತಾರೆ. ಸೊ ಅವರು ರೆಕಗ್ನೈಸ್ ಮಾಡಿ ರೀಚ್ ಆಯ್ತು ನಮಗೆ. ಇನ್ಫ್ಯಾಕ್ಟ್ ಎಲ್ರಿಗೂ ದಿಸ್ ಇಸ್ ಫಾರ್ ಆಲ್ ದ ಬಿಗಿನರ್ಸ್ ಆಸ್ ವೆಲ್. ಸಡನ್ ಆಗಿ ಡೆಫಿನೆಟ್ಲಿ ಕಾಂಟ್ ಜಂಪ್. ಚಿಕ್ಕ ಶೋಸ್ ಎಲ್ಲ ಮಾಡಿ ಎಷ್ಟೊಂದು ಫ್ರೀ ಶೋಸ್ ಮಾಡಿದ್ವಿ. ಒಂದು ಶೋ ಇಂದ ಇನ್ನೊಂದು ಶೋ ರೆಕಗ್ನೈಸ್ ಮಾಡಿ. ಬಟ್ ಜನರಿಗೆ ನಮ್ಗೆ ಹೆಂಗಂದ್ರೆ ಡೈರೆಕ್ಟ್ 1ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಹೋಗ್ಬೇಕು. ಸೊ ಅದು ಆಗಲ್ಲ. ಎಷ್ಟೊಂದು ಫ್ರೀ ಶೋಸ್ ಮಾಡಿದ್ವಿ, ಲೈಕ್ ಕೈಯಿಂದ ಪೇಮೆಂಟ್ ಮಾಡಿದ್ವಿ. ಕೆಲವು ಸರಿ 70,000 ಟೈಮಲ್ಲಿ ಬಂದಿತ್ತು. ನೆಕ್ಸ್ಟ್ ಶೋ ಪ್ಲೇ ಮಾಡಿ ಆ ದುಡ್ಡು ತೆಗೆದು ಹಾಕಿ ಕ್ಲಿಯರ್ ಮಾಡಿದ್ವಿ. ಸೋಷಿಯಲ್ ಮೀಡಿಯಾಲಿ ವಿ ಲುಕ್ ವೆರಿ ಫ್ಯಾನ್ಸಿ. ಡೆಫಿನೆಟ್ಲಿ ಇಂಡಸ್ಟ್ರಿ ಅಂದಾಗ ಕಲರ್ಫುಲ್ ಕಾಲ. ಬಟ್ ಇನ್ಸೈಡ್ ಸ್ಟೋರಿ ವಿ ನೋ ಹೌ ಇಟ್ ಗೋಸ್ ಅಂತ. ಬಿಕಾಸ್ ಈ ರಾಕ್ ಔಟ್ ಸಭಾ ಮಾಡಿದ್ವಿ. ಅಗೇನ್ ಅಲ್ಲಿ ಲಾಸ್ಟ್ ಮಿನಿಟ್ ಸೌಂಡ್ ಇಶ್ಯೂ ಆಯ್ತು. ವಿ ಹ್ಯಾಡ್ ಟು ಗೆಟ್ ಥಿಂಗ್ಸ್. ಸೊ ನೋಡೋರು ಏನ್ ಮಾಡ್ತಾರೆ, ವಿ ಆರ್ ಓನ್ಲಿ ಬ್ಯಾಂಡ್ ಟು ಡೂ ಲೈಕ್ 3-4 ಸೋಲ್ಡ್ ಔಟ್ ಶೋಸ್ ಕನ್ನಡದಲ್ಲಿ ಮಾಡಿದ್ವಿ ಪಬ್ ಅಲ್ಲಿ. ಸೊ ಅದು ಮಾಡಿದ್ವಿ. ನೋಡಿದವರು ಇವಾಗ ಫಾರ್ ಎಕ್ಸಾಂಪಲ್ ಬರೋರು ಏನ್ ಮಾಡ್ತಾರೆ, 300 rupees ಟಿಕೆಟ್ 500 ಸೇಲ್ ಆಯ್ತಂದ್ರೆ 1 ಲಕ್ಷ 3 ಲಕ್ಷ 4 ಲಕ್ಷ ಜಸ್ಟ್ ರ್ಯಾಂಡಮ್ ಕ್ಯಾಲ್ಕುಲೇಷನ್. ಆಕ್ಚುಲಿ ಏನೇನು ಖರ್ಚು ಆಗುತ್ತೆ ನೋಬಡಿ ಸೀಸ್. ಸೊ ಅದೆಲ್ಲ ಇತ್ತು, ಅದೆಲ್ಲ ವಿ ಹ್ಯಾವ್ ಕ್ರಾಸ್ಡ್ ಇಟ್. ಸೊ ಅಲ್ಲಿಂದ ಪ್ರಾಬ್ಲಮ್ ಇಟ್ ಹ್ಯಾಸ್ ಟೇಕನ್. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವ್ ಆಕ್ಚುಲಿ ಏನ್ ಮಾಡ್ತೀವಿ ನಮ್ಗೆ ಹೇಳ್ತೀನಿ, ಏನೋ ಒಂದು ಫೋನ್ ತೆಗ್ದ್ವಿ, ಇದು ತೆಗ್ದ್ವಿ, ಓಕೆ ದೇರ್ ಲೈಫ್ ಇಸ್ ಸೋ ಹಂಗೆ ಸಿಕ್ಕಾಪಟ್ಟೆ ಅರ್ನ್ ಮಾಡ್ತಾರೆ. ಬಟ್ ಬೇಸಿಕಲಿ ನಿಮ್ಗೆ ಕಮರ್ಷಿಯಲ್ ಆಗಿ ಅಂದ್ರೆ ನೀವು ಜಾಬ್ ಬಿಟ್ಟಿದ್ರಿ, ಬಿಕಾಸ್ ಓನ್ಲಿ ಡಿಪೆಂಡೆಡ್ ಆನ್ ಮ್ಯೂಸಿಕ್. ಸೊ ಎಷ್ಟು ಕಷ್ಟ ಆಗಿತ್ತು, ಬಿಕಾಸ್ ಮಂತ್ಲಿ ಎಲ್ಲ ನಡ್ಸ್ಕೊಂಡು ಹೋಗಕ್ಕೆ ಮನೆಯಲ್ಲಿ ಅಥವಾ ಪ್ರತಿಯೊಂದು ಹೇಗೆ ಸಮಸ್ಯೆ ಆಗಿತ್ತು ಕಮರ್ಷಿಯಲ್? ಐ ವಾಸ್ ವೆರಿ ಆರೋಗೆಂಟ್. ಮನೆಯಲ್ಲಿ ಕೆಲಸಕ್ಕೆ ಹೋಗು ವಾಪಸ್ ಅಂತ ನಾನು ಮಾಡೋಣ ಅಂತ. ನನಗಿಂತ ನೆನಪಿದೆ, ನನ್ನ ಹತ್ರ ಐ ಹ್ಯಾಡ್ ಓನ್ಲಿ 400 rupees. ಯಾಕೋ ಎಲ್ಲ ಸಿಂಕ್ ಆಗ್ತಾ ಇದೆ ಸೇಮ್. ನನ್ನ ಹತ್ರ 400 ರೂಪಾಯಿ ಮಾತ್ರ ಇದ್ದಿದ್ದು. ಮುಗೀತು, ಅದು 400 ಖರ್ಚಂದ್ರೆ ಮುಗೀತು. ಐ ವಾಸ್ ಸೋ ಫಾರ್ಚುನೇಟ್. ನಮ್ಮ ದೊಡ್ಡಕ್ಕನ ಮನೇಲಿ ಇದ್ದೆ ನಾನು, ಬಿಕಾಸ್ ರೆಂಟಿಗೆಲ್ಲ ದುಡ್ಡಿಲ್ಲ. ಅಕ್ಕನ ಮನೇಲಿ ಇದ್ದೆ. ಶಿ ಸೆಡ್ ಗಿಟಾರ್ ಕ್ಲಾಸಸ್ ಸ್ಟಾರ್ಟ್ ಮಾಡೋ ಅಪಾರ್ಟ್ಮೆಂಟ್ಸ್ ಅಲ್ಲಿ. ದರ್ ಬಿ ಎ ಗುಡ್ ಸೋರ್ಸ್ ಆಫ್ ಇನ್ಕಮ್ ಅಂತ. ಸೊ ಅಲ್ಲಿಂದ ಐಡಿಯಾ ಬಂತು. ಅಲ್ಲಿಂದ ಸ್ಲೋ ಆಗಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರೆ ದಟ್ ಬಿಕೇಮ್ ಮೈ ಇನ್ಕಮ್. ಓಕೆ, ಸೊ ಯು ಆರ್ ಟೇಕಿಂಗ್ ಗಿಟಾರ್ ಕ್ಲಾಸಸ್ ಆಲ್ಸೋ. ಗಿಟಾರ್ ಕಲಿಯೋರಿದ್ರೆ
ಸೊ ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟೋಗಿ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ so ಅಲ್ಲಿಂದ it started and financially yes, industry you know it, it's not easy unless you are a big ಎಕ್ಸಾಕ್ಟ್ಲಿ yeah, ಇಫ್ ಯು ನೋ ಒನ್ ಯಾರು nobody who is is he, who are you? And ನಿಮ್ಮ ಒಂದು ಸ್ಟೋರೀಸ್ ಚೇತನ್ ಅವರ ಹೇಮಂತ್ ಅವ್ರನ್ನ ಕೇಳಿದ್ವಿ. ಸೊ ಬಿಕಾಸ್ ನೀವು ಜಾಬ್ ಡ್ರಾಪ್ ಔಟ್ ಮಾಡಿದ್ರಿ ರೈಟ್, ಓನ್ಲಿ ಯುವ ಫೋಟೋ ಸಿಂಗಿಂಗ್ ಅದನ್ನ ಬಿಟ್ಟು ನೀವೇನಾದ್ರೂ ಆಸ್ ಅ ಕಮರ್ಷಿಯಲ್ ವೈಸ್ ನಿಮ್ಮ ಸಪೋರ್ಟ್ ಮಾಡಕ್ಕೆ ಬೇರೆ ಏನಾದ್ರೂ ಆದ್ರೂ ಮಾಡ್ಸ್ಕೊಂಡು ಹೋಗಿದ್ದೀರಾ? ಅಂದ್ರೆ ನಾನು ಲೈಕ್ ಬ್ಯಾಂಗ್ಳೂರ್ ಬಂದಿದ್ದೆ ಜಾಬ್ಗೆ ಅಂತ MBA ಮುಗಿಸಿ ಶಿವಮೊಗ್ಗದಲ್ಲಿ 2013 ಬಂದೆ, 2 ವರ್ಷ ಕೆಲಸ ಮಾಡಿದೆ. ಸೊ ಒಂದು ರಿಯಾಲಿಟಿ ಶೋ ಸೂಪರ್ ಸಿಂಗರ್, ಅದಕ್ಕಿಂತ ಮುಂಚೆ ಟಿವಿ ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಹಂಗೆ ಹಾಡ ಕ್ರೇಜ್ ಇತ್ತು, ಹಿಂಗೆ ಹಾಡಬೇಕು ಅಂತ ಎಲ್ಲ. ಸೊ ಒಂದು ರಿಯಾಲಿಟಿ ಶೋದಲ್ಲಿ ವಿನ್ನರ್ ಆದ, ಅಲ್ಲಿಂದ ಮೂವಿ ಚಾನ್ಸ್ ಇತ್ತು. ಸೊ ಕೆಲಸ ಡ್ರಾಪ್ ಮಾಡಿದೆ ನಾನು. 1 ವರ್ಷ ಮನೇಲಿ ಹೇಳಿರಲಿಲ್ಲ ನಾನು ಕೆಲಸ ಆಮೇಲೆ ಅವರು ಹೇಳಿದ್ರು ಕೆಲಸ ಮಾಡು. ಸೊ ಹಾಗೆ ಫಸ್ಟ್ ಇನಿಷಿಯಲಿ ತುಂಬಾ ಕಷ್ಟ ಇತ್ತು. ಸೊ ಆಪರ್ಚುನಿಟೀಸ್ ಬರ್ತಾ ಬರ್ತಾ ಇವಾಗ ಹಿಂಗೆ ಕ್ರಾಫ್ಟ್ ಇರ್ತಾ ಇದೆ, ಐ ವೆರಿ ಹ್ಯಾಪಿ. ಸೊ ಇನ್ನ ಮಾಡಬೇಕು. no, it's a real story. Struggle ಎಷ್ಟಿದೆ ಅಂದ್ರೆ ಅವನಿಗೆ ರೇಡಿಯೋ ಸಿಟಿಗೆ ಹೋಗ್ಬೇಕು, Okay. ಫೈನಲ್ ವಿನ್ನರ್ ಅವನು ಇದ್ರದ್ದು ಸೂಪರ್ ಸಿಂಗರ್. ಓಕೆ. ಹಾ, ಫೈನಲ್ಸ್ ನಡೀತಾ ಇದೆ, ಅವನಿಗೆ ಅಲ್ಲಿ ಹೋಗ್ಬೇಕು, ಗಾಡಿ ಪಾರ್ಕ್ ಮಾಡಕ್ಕೆ ಪಾರ್ಕಿಂಗ್ ಲಾಟಿಗೆ ದುಡ್ಡಿಲ್ಲ. ದಟ್ ವಾಸ್ ದ ಸಿಚುಯೇಷನ್. ಈ ಶೈ ಟು ಸೇ ಬಟ್ ಯು ನೋ ಇರುತ್ತೆ, ದಟ್ ವಿಲ್ ಬಿ ದ ಬಟ್ ಬೇಸಿಕಲಿ ಇದನ್ನ ನೀವು ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಜನ Exactly. ತಿಳ್ಕೊತಾರೆ ದಟ್ ಹಿಂಗಿರ್ತಾರೆ ಶೋ ಅಂದ್ರೆ ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. ಈ ಕಷ್ಟನ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸೊ ಇಂಡಸ್ಟ್ರಿ ಇಸ್ ನಾಟ್ ದಟ್ ಈಸಿ. ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿದೀವಿ ಅಂತಂದ್ರೆ ದರ್ ನೀಡ್ ಅ ಲಾಟ್ ಆಫ್ ಆ ಒಂದು ಡೆಡಿಕೇಶನ್ ಆಗಿರ್ಬೋದು, ರೈಟ್? ಅಂಡ್ ಈಗ ನಾವು ಕೂತ್ಕೊಂಡು ಫ್ರೆಂಚ್ ಫ್ರೈಸ್ ಎಲ್ಲ ತಿಂತಾ ಇದೀವಿ ಬ್ರೋ, ಇಟ್ಸ್ ಗುಡ್, ಇಟ್ಸ್ ಅ ಕೈಂಡ್ ಆಫ್ ಟೇಸ್ಟಿ. ಬಟ್ ನೀವು 400 rupees ಆ ಒಂದು ಟೈಮಲ್ಲಿ ಎಲ್ಲ ಒಂದ್ ಕಡೆ ಮೀಲ್ ಸ್ಕಿಪ್ ಆಗಿರೋದು, ಊಟಕ್ಕೆ ಒಂದು ಪ್ರಾಬ್ಲಮ್ಸ್ ಫೇಸ್ ಎಲ್ಲ ಹೇಳಿದಾಗ ಐ ವಾಸ್ ರಿಯಲಿ ಫಾರ್ಚುನೇಟ್. ನಮ್ಮ ಅಕ್ಕ ಇದ್ಲು ಅಂಡ್ ಆಲ್ಸೋ ಮನೇಲಿ ಐ ನ್ಯೂ ಸಮ್ಮರ್ ನಾನು ಏನು ಮಾಡಲ್ಲ ಅಂದ್ರೆ ಅಮ್ಮ ಎಲ್ಲ ಬೈದ್ರು ಪರವಾಗಿಲ್ಲ, ಶಿ ಸಪೋರ್ಟ್ ಮೀ ಸಮ್ ಅಂತ ಅದಿತ್ತು. ಬಟ್ ಐ ಆಮ್ ವೆರಿ ಸ್ವಾಮಿ ಮನಿ ಕೈ ಲೈಕ್ ನನಗೆ ಇಷ್ಟ ಆಗಲ್ಲ, ಐ ವಾಂಟ್ ಟು ಟಚ್ ದೇರ್ ಮನಿ ಅಂತ ಐ ಹ್ಯಾಡ್ ಇಟ್ ಇನ್ ಎಲ್ಲ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಅದೇನಾಯ್ತು ಅವಾಗ ವೆನ್ ಐ ಹ್ಯಾಡ್ ದಟ್ 400 rupees ಐ ವಾಸ್ ವೆರಿ ಸ್ಕೇರ್ಡ್, ಲೈಕ್ ಯು ನೋ ಹೇಗೆ ಸ್ಪೆಂಡ್ ಮಾಡೋದು ಬಿಕಾಸ್ ಏನೂ ಐಡಿಯಾ ಇಲ್ಲ, ಐ ಬ್ಲಾಂಕ್. ಅದು ಬಿಟ್ಟರೆ ಬೇರೆ ಏನೂ ಐಡಿಯಾ ಇಲ್ಲ. ಸೊ ಫಸ್ಟ್ ಒಂದು ಕಾಲ್ ಬಂತು ಅವತ್ತಿಂದ. ಐ ರಿಮೆಂಬರ್ ಗುಡಿಮಾವಲ್ಲಿ ಅಷ್ಟೇ ಆ ಲೇಕ್ ಹತ್ರ ನಡ್ಕೊಂಡು ಹೋಗುವಾಗ ಐ ಗಾಟ್ ಅ ಕಾಲ್, ಗಿಟಾರ್ ಕ್ಲಾಸ್ ಬೇಕು ಅಂತ. ಏನೋ ಲೈಫ್ ಸಿಕ್ತು, ತಗೊಂತೀರಾ ಅಂತ. ಅವಳಿಗೆ ತಗೊಂತೀರಾ, ಅಯ್ಯೋ ಈಗ ಇಟ್ ವಾಸ್ ಲೈಕ್ ದಟ್. ಐ ವಾಸ್ ವೆರಿ ಸ್ಕೇರ್ಡ್. ಬಟ್ ಮೀಲ್ ಅಂಡ್ ಸ್ಟೇ ಪ್ರಾಬ್ಲಮ್ ಇರಲಿಲ್ಲ, ಅಕ್ಕನ ಮನೆ ಇತ್ತು, ಕೆಲಸ ಬಿಟ್ಟು ಒಂದು 3 ತಿಂಗಳು ಐ ವಾಸ್ ಜಸ್ಟ್ ಸಿಟ್ಟಿಂಗ್ ಐಡಲ್. ಏನ್ ಮಾಡ್ತೀಯಾ ಅಂದ್ರೆ ಲೈಕ್ ಮ್ಯೂಸಿಕ್. ಏನ್ ಮಾಡ್ತೀರಾ ಮ್ಯೂಸಿಕ್ ಅಂದ್ರೆ ಐ ಡೂ ಸಮಥಿಂಗ್, ಕೇಳಬೇಡಿ. ಸೊ ಇಟ್ ವಾಸ್ ಲೈಕ್ ದಟ್. ಟಚ್ ಇಟ್, ಲಕ್ಕಿಲಿ ಐ ಡಿಡ್ಂಟ್ ಗೆಟ್ ಇಂಟು ದಟ್ ಸಿಚುಯೇಷನ್. ದೆನ್ ಚೇತನ್ ಅವ್ರಿಗೆ ಎಲ್ಲಾದ್ರೂ ಫೇಸ್ ಯಾವ ತರ ಬಂದಿದ್ಯಾ? ಯೂಶಲಿ ನಾನು ವರ್ಕ್ ಮಾಡುವಾಗ ಸ್ಯಾಲ್ರಿ 6,000 7,000 ಆಗ್ತಾ ಇತ್ತು. 25,000 ಸ್ಯಾಲ್ರಿ ಬರ್ತಾ ಇತ್ತು ಬೆಂಗಳೂರಲ್ಲಿ. ಒಂಥರ ಹೆಂಗೆ ನಲ್ಲಿ ಬಿಟ್ಟಂಗೆ ಬಸ್ ಅಂತ ಹೋಗುತ್ತೆ, ಎಲ್ಲಿಗೂ ಹೋಗಿ ಈ ಕಡೆ ಬಂದು ಬೀಚಲ್ಲಿದ್ದೆ. ಸೊ ಮಂತ್ ಎಂಡ್ ಟೈಮ್ ಅನ್ಸುತ್ತೆ. ಸೊ ಬೆಳಗ್ಗೆ ಮಧ್ಯಾಹ್ನ ಐ ವಾಸ್ ವೆರಿ ಹಂಗ್ರಿ, ದುಡ್ಡೇ ಇರಲಿಲ್ಲ. ಸೊ ತುಂಬ ಹೊಟ್ಟೆ ಮಾಡ್ತಿದ್ದಲ್ಲ ಗುರು, ಏನು ಮಾಡೋದು ಅಂದ್ಕೊಂಡು ಹೋಗ್ತಾ ಇದ್ದೆ. ಸೊ ಅಲ್ಲಿ ನಾನು ತುಂಬ ಆ್ಯಕ್ಚುಲಿ ಶೈ, ನಾನು ತುಂಬ ನಾಚಿಕೆ ಮಾಡ್ತೀನಿ. ಸೊ ರೋಡ್ ಸೈಡಲ್ಲಿ ದೇವಸ್ಥಾನದಲ್ಲಿ ಎಲ್ಲರಿಗೂ ಪ್ರಸಾದ ಹಂಚ್ತಾ ಇತ್ತು. ಸೊ ಏನು ನಾಚಿಕೆ ಮಾಡ್ಕೊಳ್ಳಿಲ್ಲ, ಗಾಡಿ ಎಲ್ಲೇ ಟಕ್ಕಂತ ನಿಲ್ಲಿಸಿ ಬೇರೆ 2 ಸುಳಿಯೋರು ಎಸ್ಕೊಂಡು ತಿಂದೆ. ಪ್ರಸಾದ ಇನ್ಸಿಡೆಂಟ್ ನನಗೂ ಆಗಿದೆ, ಅದಾಗಿದೆ. ಬಟ್ ಹಿ ವಾಸ್ ಅ ಗಾಡ್ ದೇರ್, ದಿಸ್ ಫೆಲೋ. ಇವ್ರ ಐಡಿಯಾ ಕೊಟ್ಟಿಲ್ಲ. ನಾನು US ಹೋದಾಗ ನನ್ನ ಪಾಸ್ಪೋರ್ಟ್ ಎಲ್ಲ ಕ್ಲಿಕ್ ಮಾಡಿಬಿಟ್ಟು ಐ ಲಾಸ್ಟ್ ಎವ್ರಿಥಿಂಗ್. 3 ಲಕ್ಷ ಹೋಯ್ತು. ಐ ಕೇಮ್ ಬ್ಯಾಕ್. ಸೊ ಮೇ ಟೈಮಲ್ಲಿ ಕ್ಲಾಸಸ್ ಇರಲ್ಲ, ಬಂದಿದ್ದೀನಿ ಅಂಡ್ ಐ ಹ್ಯಾವ್ ನಥಿಂಗ್. ಊಟಕ್ಕಿಲ್ಲ, ಇದಕ್ಕಿಲ್ಲ, ಏನ್ ಮಾಡೋದು? ಅಫ್ಕೋರ್ಸ್ ಅಕ್ಕನ ಮನೆ ಹೋದ್ರೆ ಇದೆ, ಬಟ್ ಇಂಡಿಪೆಂಡೆಂಟ್ ಆಗಿ ಬಂದ್ಮೇಲೆ ಇಟ್ಸ್ ನಾಟ್ ನೈಸ್ ಟು ಗೋ ಅಂಡ್ ಆಸ್ಕ್. ಡೆಫಿನೆಟ್ಲಿ ಎಲ್ಲೋ ಹೆಂಗೋ ಕಂಡಿಡ್ದ ಇವನ್ನೆಲ್ಲೋ ದೇವಸ್ಥಾನ ಹೋಗ್ತಾನೆ ಇರ್ಬೇಕು ಅಂತ. ಮತ್ತೆ he used to travel ನಾಗರಬಾವಿಯಿಂದ ಹುಲಿಮಾವು just to give me food, like get me food. ಏ ಕ್ರೇಜಿ ಹೋಟೆಲ್ ಬಾ ಹೋಗೋಣ ಅಂತ ನನಗೆ ಫಸ್ಟ್ ಗೊತ್ತಾಗಿಲ್ಲ. ಇನ್ನೇನು ರೆಗ್ಯುಲರ್ ಬರ್ತಾ ಇದ್ದಾನೆ, ನನಗೂ ಅವ್ನು ಬರ್ತಾನಲ್ಲ ಊಟ ಕೊಡೋಣ ಅಂತ. ದೆನ್ ಐ ರಿಯಲೈಸ್ ಇವ್ನು ಯಾಕೆ ಬರ್ತಾ ಇದ್ದಾನೆ. ಪ್ರಾಬ್ಲಿ ಹಿ ಸಮ್ವೇರ್ ಫೀಲಿಂಗ್ ಇವ್ನಿಗೆ ಏನೋ ಆಗಿದೆ. ಬಿಕಾಸ್ ಐ ಡೋಂಟ್ ವಾಂಟ್ ಆಸ್ಕ್ ಮನಿ ದುಡ್ಡು ಕೊಡು ಬಟ್ ಹಿ ಹ್ಯಾಡ್ ಡನ್ ದಟ್. ಕ್ರೇಜಿ ಬ್ರೋ, ಲೈಫ್ ಆಗಿ ಕೊಟ್ಬಿಡಿ. ಸೊ ಈ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ರೆ ನನಗೆ ಒಂದ್ ಕಡೆ ಕಂಪ್ಯಾರಿಸನ್ ಕಾಣ್ತಾ ಇದೆ.
ಅಂಡ್ ಎಲ್ಲೊಂದ್ ಕಡೆ ಮಷಿನ್ ಗನ್ ಬೆಸ್ಟ್ ಕಂಪ್ಯಾರಿಸನ್ ಆಕ್ಚುಲಿ ನನ್ಗೆ ಹೇಮಂತ್ ಅವ್ರು ನೋಡಿದಾಗ ನಿಮ್ಗೆ ABD ಫುಲ್ ಅಂತ ಬರುತ್ತೆ. ಈ ಅಪ್ಪ ಅಂತೂ ಯಾರು ಮುಗಿ ಮುಸಿ ನೋಡಲ್ಲ, 360 ಡೈರೆಕ್ಷನ್ ನೋಡ್ತಾ ಇರ್ತಾರೆ. ನಾನು ಯಾರು ಹೊಡೆದಿಲ್ಲ. ಇಲ್ಲ ಬರ್ತಿಲ್ಲ. ನಿಮ್ದು ಸ್ಟ್ರಿಂಗ್ ಏನಿದೆ, ನೀವು ಬಾರಿಸಿದ ಸ್ಟ್ರಿಂಗ್ ಕಟ್ಟಾಕ ಹಿಂಗನ್ ಬರ್ಬೇಕು, ಸಾಕೋಗ್ಬಿಡು, ಎಕ್ಕು ಹೊಡಿತಿದ್ಯಾ ನಿಲ್ಸೋ ಅನ್ಕೊಂಡ್ಬಿಟ್ಟು. ಅಂಡ್ ಇವ್ರಿಗೆ ಸಾಥ್ ಕೊಡೋಕೆ ಇವ್ರ ವಾಯ್ಸ್ ದೇವರನೇ ಒಂದು ಮಹಾಗಣಪತಿ ಸಾಂಗ್ ನಾನು ಲೂಪ್ ಅಲ್ಲಿ ಕೇಳಿದೀನಿ. ಸೊ ಲಿಟರಲಿ ಇಟ್ ಇಸ್ ಕ್ರೇಜಿ ಕಂಪೋಸ್ ಅಂಡ್ ಗ್ರೇಟ್ ಸಿಂಗಿಂಗ್ ಅಂತಾನೆ ಹೇಳ್ಬೋದು. ಸೊ ಮಹಾಗಣಪತಿ ಜನ ಕೇಳಿಲ್ಲ ಅಂತಂದ್ರೆ ಒಂದು ಲೈನ್ 2 ಲೈನ್ ಸ್ಟಕ್ ಅಂತ ಹಿಂಗ್ ಬರ್ಬೋದಾ ಮಹಾಗಣಪತಿ ಬಗ್ಗೆ? ಸೊ ಇದು ನೋಡಿಲ್ಲ ಅಂತಂದ್ರೆ ಯೂಟ್ಯೂಬ್ ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಟಕ್ ಅಂತ ಹೋಗ್ಬಿಡಿ, ದೇವರನ್ನ ಲೂಪ್ ಅಲ್ಲಿ ಕೇಳ್ತಾ ಇರ್ತೀರ. ಸಗಮಪ ನೀಪಮಗ ಆ ಮಹಾಗಣಪತಿ 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 ಮನಸ ಸ್ಮರಾಮಿ ಮಹಾಗಣಪತಿ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ವಸಿಷ್ಠ ವಾಮದೇವಾದಿ ವಂದಿತ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ. ಕ್ರೇಜಿ ಏನ್ ಗುರು ಇದು, ಎಲ್ಲಿಟ್ಟಿದ್ರು ಇಡಲ್ಲ. ಒಂದ್ಸಲ ದೇವರ ನಿಂಗೆ ರಪ್ಪಂತ ಗಣಪತಿನೇ ಪಾಸ್ ಅಂತ ಆ ಫೀಲ್. ನಿಮ್ಗೆ ಶಾಸ್ತ್ರೀಯ ಕಲ್ತಿದ್ರ ನೀವು ಸಂಗೀತನ ಎಲ್ಲಾದ್ರೂ? ಹಾ ಕಲಿತಾ Going to ಇದ್ದೀನಿ. ಕ್ರೇಜಿ ಆ ವಶಿಷ್ಠವಾಗಿನ ತೆಗಿತಾರಲ್ಲ ಗುರು, ದೇವರನ್ನ ಎಲ್ಲ ಮೈಯೆಲ್ಲ ಜುಮ್ ಬಂದ್ಬಿಡತ್ತೆ. ಸೊ ದಟ್ಸ್ ಕ್ರೇಜಿ ಬ್ರೋ. ಸೊ ಈಗ ಲಿಟರಲಿ ಬರೋದಾದ್ರೆ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್, ಸೊ ನೀವು ಹೇಳಿದ್ರಿ ನಾ ತುಂತುರು ಹಾಡ್ಸೋದು ಪೆಂಡಿಂಗ್ ಇದೆ, ಅದು ಡೆಫಿನೆಟ್ಲಿ ಹಾಡ್ಸ್ತೀನಿ. ಸೊ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಸೊ ಯಾವ ತರ ಇದೆ ಈಗ ಲೈನರ್? ನೀವು ಈಗ ಆಲ್ರೆಡಿ ಒಂದು ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀರಾ, ಅಪ್ಕಮಿಂಗ್ 5-6 ಮೂವಿ ಮಾಡಿರಂತ ಇದೆ. ಸೊ ಇವಾಗ ಒಂದು 2 ಮೂವಿ ಬರ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಅಂಡ್ ಜೋಯ್ಸ್ ಪ್ರಾಜೆಕ್ಟ್ ಇಂದ ಶ್ರುತಿ ಪ್ರಕಾಶ್ ಜೊತೆ ಸಾಂಗ್ ನೋಡಿದ್ದೇನೆ ಇನ್ಸ್ಟಾದಲ್ಲಿ. and then Chetan jothe She's tie up, she's for the movie or no it's for Joyce project crazy. Yeah, so one single ಮಾಡ್ತಿದ್ದೀವಿ. And actually she sings really well. Yeah, her voice. So and next in 2 song ಇದೆ. So ಒಂದು it's called Corporate Karma. Oh. So my own story. Link. Yeah, everyone will link it. ಇನ್ನೊಂದು there's a song called ನಿನ್ ಕೈಲಿ ಆಗಲ್ಲ. That's one more. And it's a very funny song. Never like the such a So these are my upcoming songs. Okay, ನಿಮ್ ಅಂದ್ರೆ ನಾವು ಬೇಸಿಕಲಿ ನಾನು ಕೇಳ್ಬೇಕಾದ್ರೆ ನೀವು ತುಂಬಾ ಕೈ ಕೆಲಸ ಜಾಸ್ತಿ ಕೊಡೋದು ಅಂತ. ಹೌದು. ಅಲ್ಲ ಕೀಬೋರ್ಡ್ Guitar. ಓಕೆ, ಇವ್ರಿಗೆ ಬೇಸಿಕಲಿ ಕೈ ಕೆಲಸನೇ ಇಲ್ಲ ಅಂದ್ರೆ ಇದು ಒಂಚೂರು ಇದೆ ಮೈಕ್ ಇಟ್ಕೊಂಡು. Yes. So fine. So ಇಷ್ಟೊತ್ತು ಇಟ್ಸ್ ಅ ಕೈಂಡ್ ಆಫ್ ಅ ಫನ್ ಟಾಕ್ಸ್ ಆಯ್ತು. ಈಗ ಕಮ್ ಟು ದ ಇಂಡಸ್ಟ್ರಿಯಲ್ ಪಾರ್ಟ್, ಅಂದ್ರೆ ನಮ್ಮ ಗಾಂಧಿನಗರ ಕಥಾ ಬಂದಾಗ ಸೊ ಈಗೆಲ್ಲ ನೀವು ಕಳ್ಕೊಂಡು ಬಂದಿರೋದು ಗೊತ್ತಾಯ್ತು. ಸೊ ಫಸ್ಟ್ ನೀವು ಈಗ ಮ್ಯೂಸಿಷಿಯನ್ ಆಗಿ ಬರ್ತೀರಾ ಅಂತ ಅಂದಾಗ ಸಿಕ್ಕಾಪಟ್ಟೆ ಜನರನ್ನ ಅಪ್ರೋಚ್ ಮಾಡಿರ್ತೀರಾ, ಆಸ್ ಅ ಸಿಂಗರ್ ನೀವು ಜನರನ್ನ ಕೇಳಿರ್ತೀರಾ. ಸೊ ನಿಮ್ಗೆ ಎಲ್ಲೋ ಒಂದ್ ಕಡೆ ಮರೆಯಕ್ಕಾಗಿರುವಂತ ಒಂದು ಇನ್ಸಿಡೆಂಟ್ಸ್, ಎಲ್ಲೋ ಒಂದ್ ಕಡೆ ಯಾರೋ ಹೇಳಿದ್ದು ಅಥವಾ ಇವನೇನೋ ಮಾಡ್ತಾನೆ ಈ ತರ ಏನಾದ್ರು ಆ ಒಂದು ಬ್ಯಾಡ್ ಸೈಡ್ ಆಫ್ ದಟ್ ಎಲ್ಲಾದ್ರೂ ಬಗ್ಗೆ? Good or bad? ಬ್ಯಾಡ್ ಬ್ಯಾಡ್ ಅಂದ್ರೆ ನಂದು ಸ್ಟೆಪ್ ಇನ್ ಆಗಿದೆ ಹಾಗೆ. ಐ ವಾಸ್ ಸಪೋಸ್ ಟು ಒಂದು ಮೂವಿ. ಸೊ ಪ್ರೊಡ್ಯೂಸರ್ ನ ಮೀಟ್ ಮಾಡಿದೆ, ಚೇತನ್ ಜೊತೆ ಹೋಗಿದ್ದೆ ನಾನು, ಆಗ ಮೀಟ್ ಮಾಡಿದೆ. ಪ್ರೊಡ್ಯೂಸರ್ ಒಂದು ಹೆಂಗಂದ್ರೆ ಇನ್ನು ನನಗಿಂತಲೂ ಚಿಕ್ಕವರಾಗಿದ್ರು, ನೆನಪಿದೆ. ಅವ್ರು ಎಷ್ಟು ಮಾತಾಡಿದ್ರು ಮ್ಯೂಸಿಕ್ ಬಗ್ಗೆ ಅಂದ್ರೆ ನಾನು ನೋಡಿದೆ. ನನಗೆ ಅಟ್ ಅ ಪಾಯಿಂಟ್ ಹೆಂಗ್ ಅನ್ಸಿದ್ರೆ ಇಷ್ಟು ಮಾತಾಡೋದು ನೀನೇ ಮಾಡ್ಬಿಡು ಮ್ಯೂಸಿಕ್, ನಾನು ಯಾಕೆ ಬೇಕು ಅಂತ. ಐ ಕ್ಯಾನ್ ಟೆಲ್ ಇಟ್. ಪ್ರೊಡ್ಯೂಸರ್ ನನ್ನ ಡೆಬ್ಯೂ ಬೇರೆ ಆದ್ರೆ ಫಸ್ಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಆಗಿರಲಿಲ್ಲ. ಇಲ್ಲಿ ಅದು ಆಗಿ 1.5 ವರ್ಷ ಸೈಕಲ್ ಹೊಡೆದ್ಮೇಲೆ ಆಗಿ ಮಾಡ್ತಿದ್ದೀವಿ.
ಓಕೆ ಹುಡುಗ ಯಾವ್ದು ಫಸ್ಟ್ ಡೆಬ್ಯೂ ಯಾವ್ದು ಸ್ಟೇಟ್ಮೆಂಟ್ 8/11 ಅಂತ. ಅಚ್ಚಾ ಸೊ ಅದನ್ನು ತುಂತುರು ನೋಡಿ ಅವರು ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿ ವಿನೋದ್ ಸಿಂಗ್ ಅಂತ ಇವಾಗ ಕರೆಕ್ಟ್ ಕಾಸ್ಟ್ಯೂಮ್ ಆಗ ಬಟ್ ಇದು ಆದಾಗ ನನ್ನ ಡೆಬ್ಯೂ ಆಗ್ಬೇಕಿತ್ತು ಅದು. ಸೊ ಡೈರೆಕ್ಟರ್ ಹೇಳಿದ್ರು ಓಕೆ ಗುಡ್ ಟು ಗೋ ಮಾಡೋಣ ಅಂತೆಲ್ಲ ಐ ಆಸ್ ವೆರಿ ಎಕ್ಸೈಟೆಡ್ ಬಿಕಾಸ್ ನಾನು ಮೂವೀಸ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ದೆನ್ ಅದಾದ್ಮೇಲೆ ಅವರು ಸೆಡ್ ನೋ ಸಮನ್ ಎಲ್ಸ್ ಇಸ್ ಡೂಯಿಂಗ್. ಅವಾಗ ನನಗೆ ಐ ಫೆಲ್ಟ್ ವೆರಿ ಬ್ಯಾಡ್. ಲೈಕ್ ಆಫ್ಟರ್ ದಟ್ ಲಾಂಗ್ ಕನ್ವರ್ಸೇಷನ್ ಅವರು ಒಂದು 6 months ಆದ್ರೂ ಆಗ್ಬೋದು ಮೂವಿಗೆ ತಗೊಳ್ಳೋ ಟೇಕ್ ಆಫ್ ಆಗ್ಬೋದು ಆರ್ ಆಗದೇನೆ ಇರ್ಬೋದು. ನೀನೇನು ಹೋಪ್ ಇಟ್ಕೊಬೇಡ, ನಿಂದೇ ಕೆಲಸದೇ ಮಾಡೋದು. ನಾನು ಸಾಂಗ್ ಎಲ್ಲ ಕಂಪೋಸ್ ಮಾಡಾಗಿದ್ದೆಲ್ಲ ಓಕೆ. ಸೊ ಅವಾಗ ಐ ಆಸ್ ವೆರಿ ಡಿಸಪಾಯಿಂಟೆಡ್. ದಟ್ ಈಸ್ ವೆನ್ ಐ ವಾಸ್ ಲೈಕ್ ಇಲ್ಲ ನಾನು ನಂದೆಲ್ಲ ಏನಾದ್ರು ಮಾಡ್ತೀನಿ ಅಂತ ಲಾಸ್ಟ್ ಸೆಮಿಸ್ಟರ್ ಐ ಚೇಂಜ್ ಇಟ್ ಟು ಜೋಯ್ಸ್ ಪ್ರಾಜೆಕ್ಟ್. ತುಂತುರು ಸಾಂಗ್ ಐಡಿಯಾ ಬಂದಿತ್ತು. ಸೊ ಮೇಬಿ ಅದು ಬೇಜಾರಾಗಿದ್ದಕ್ಕೆ ಐ ಥಿಂಕ್ ದಿಸ್ that frustration that really and ನಿಮ್ಮದೆಲ್ಲರೂ you have such a bad experience. ಪ್ರತಿಯೊಬ್ಬ ಆರ್ಟಿಸ್ಟ್ ಲೈಕ್ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. It's like same thing. ಎಲ್ಲರಿಗೂ ಇರುತ್ತೆ. ಬಟ್ ಏನು ಅಂದ್ರೆ ಲೈಕ್ ಇವಾಗ ನಾನು ಫುಲ್ ಟೈಮ್ ಮ್ಯೂಸಿಕ್ ಆದ್ರೆ ನಾನು ಫಸ್ಟ್ ಹಾಡಿದ್ದು ಅರ್ಜುನ್ ಜನ್ಯ ಸರ್ಗೆ ರೇಡಿಯೋ ಸಿಟಿ ಸ್ಟೈಲ್ ಕಿಂಗ್ ಅಂತ ಗಣೇಶ್ ಗಣೇಶ್ ಸೊ ಒಂದೊಂದೇ ಆಪರ್ಚುನಿಟೀಸ್ ಹಾಗೆ ಒಂದು ಸ್ಟುಡಿಯೋದಲ್ಲಿ ಹಾಡಿದ್ರೆ ಇನ್ನೊಂದು ಸ್ಟುಡಿಯೋ ರೆಫರ್ ಮಾಡ್ತಾರೆ, ಯಾರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರೆ ಮತ್ತೆ ವರ್ಕ್ ಕರೀತಾರೆ. ಬಟ್ ಏನಂದ್ರೆ ಕೆಲವು ಸಲ ಲೈಕ್ ನೀವು ವರ್ಕ್ ಮಾಡಿದಾಗ ಏನೋ ಹಾಡಿರ್ತೀರ ಫೈನಲ್ ಲಾಸ್ಟ್ ಮೂಮೆಂಟ್ಗೆ ಅದು ಚೇಂಜ್ ಮಾಡಿಬಿಟ್ಟಿರ್ತಾರೆ ನಿಮ್ದು ಇನ್ನ ಹೆಸರು. ಸೊ ಆ ಸಾಂಗ್ಸ್ ತುಂಬಾ ಹಿಟ್ ಆಗಿಬಿಡುತ್ತೆ, ತುಂಬಾ ಹಿಟ್ ಆಗಿಬಿಡುತ್ತೆ ಅವಾಗ ಆಗುತ್ತೆ. ಬಟ್ ಸ್ಟಿಲ್ ಏನು ಅಂದ್ರೆ ಟ್ರೈ ಮಾಡ್ತಾ ಇರಬೇಕು. ಸೊ ನಿಮ್ಗೆ ಯಾವ್ದಾದ್ರು ಒಂದು ಫ್ರಸ್ಟ್ರೇಷನ್ ಫೀಲ್ ಆಗಿದೆ ಯಾಕಂದ್ರೆ ಇನ್ನೂ ರೀಚ್ ಆಗ್ತಾ ಇಲ್ಲ I think honestly Nayak and Joyce Ranulagake, this guy is main responsible because I'm very short tempered. I look very like calm and smiling. He looks little aggressive, but character-wise we are ulta. He is very calm and very aggressive. So ನನಗೆ ಎಷ್ಟೊಂದು ಸರಿ ಆಗಿದೆ ಲೈಕ್ ಏನೋ ಆಗದಿರೋರೆಲ್ಲ ನಾವು ವುಡ್ ಹ್ಯಾವ್ ಗಾನ್ ವೈರಲ್ ರೀಚ್ ದೆನ್ ವಿ ಆರ್ ಲೈಕ್ ಇಷ್ಟು ಕಷ್ಟಪಟ್ಟು ಹಿಂಗೆ ಆಗ್ತಿದಿಲ್ಲ. then he says it's okay, eventually it will pick up. Quality work will never put. And ನೀವು ಹೇಳ್ತೀವಿ ಈಗ ಅದು ಎಲ್ಲ ನಿಮ್ಮ ವಿಡಿಯೋಸ್ ಇಸ್ ಲೈಕ್ ಕಂಪ್ಲೀಟ್ ಕ್ವಾಲಿಟಿ ಅದ್ರಲ್ಲಿ ಬೇದಿರಲ್ಲ ನಾಟ್ ಎನಿಥಿಂಗ್ ಅಂಡ್ ಜನರಿಗೆ ಅದೇ ಬೇಕಾಗಿರೋದು. ಅಂಡ್ ಬೇಸಿಕಲಿ ಮಹಾಗಣಪತಿ ಇಸ್ ಸಚ್ ಅ ಸ್ವೀಟ್ ಸಾಂಗ್. ನಾನು ಈಗಲೂ ನಾನು ನ್ಯೂಸ್ ನೋಡಿದಾಗ ಅಂಡ್ ವೆನ್ ಐ ಕಂಪೇರ್ ಟು ಸಮ್ ಯಾವ್ದಾವ್ದೋ ಒಂದು ಸಾಂಗ್ ನೋಡಿದಾಗ ಎಲ್ಲ ಒಂದ್ ಕಡೆ ಜನಕ್ಕೆ ಏನಾಗ್ಬಿಟ್ಟಿದೆ ಎಲ್ಲ ಒಂದ್ ಕಡೆ ಬೆಳೆದಾಗ ನಾವು ಮೀನಿಂಗ್ ಆಗ್ತೀವಿ ಬ್ರೋ ಹೇಗಂದ್ರು ಹಂಗಿದ್ರು. ಬಟ್ ದಿಸ್ ಇಸ್ ದ ಫೇಸ್ ವೇರ್ ವಿ ನೀಡ್ ಟು ಪುಷ್ ಅಲ್ವಾ. ಬಟ್ ಇಲ್ಲೋ ಎಲ್ಲ ಒಂದ್ ಕಡೆ ಅದು ರೀಚ್ ಆಗ್ತಿಲ್ಲ. ದಟ್ ನಿಮ್ಗೆ ಏನ್ ಅನ್ಸುತ್ತೆ ಬ್ರೋ ಬರ ಇಟ್ಸ್ 2 ಲೈಕ್ ಎಲ್ಲ ಏನಾದ್ರೂ ಹೇಳೋದಿದ್ರೆ ಐ ಮೀನ್ ಬೇಜಾರ್ ಆಗುತ್ತೆ. ಬಟ್ ಐ ಯೂಸ್ ಟು ಫಾಲೋ ಒನ್ ಗುರು ಕಾಲ್ಡ್ ಗೌರ್ ಗೋಪಾಲ್ ದಾಸ್ ಅಂತ. ಇಟ್ಸ್ ವೆರಿ ಫೇಮಸ್. ಇಟ್ಸ್ ಅಲ್ಲಿ ಟೆಲ್ ದ ಥಿಂಗ್ಸ್ ಇನ್ ವೆರಿ ಫನ್ನಿ ವೇ. ಹಾ ಸೊ ಅವರು ಒಂದು ವಿಡಿಯೋಲಿ ಅವ್ರು ಹೇಳಿದ್ರು ವರ್ಲ್ಡ್ ಇಸ್ ನಾಟ್ ಬ್ಲೈಂಡ್ ಟು ಸಿ ಗುಡ್ ಥಿಂಗ್ಸ್ ಅಂತ. ಇಟ್ ಮೈಟ್ ಟೇಕ್ ಟೈಮ್ ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಸಿ ಅಂತ. ಸೊ ಅದೊಂದು ನೋಡಿದ್ರಿಂದ ಐ ಸ್ಟಾರ್ಟೆಡ್ ಟು ಫೀಲ್ ಮೇಬಿ ಫೋಕಸ್ ಹ್ಯಾಸ್ ಟು ಬಿ ಓನ್ಲಿ ಆನ್ ಮೈ ವರ್ಕ್ ಅಂಡ್ ಕ್ವಾಲಿಟಿ. ನೋಡ್ಲಿ ಪ್ರಾಬ್ಲಿ ಇನ್ನು 15 ವರ್ಷ ಬಿಟ್ಟು ನೋಡ್ತಾರ ಅವಾಗ ಯಾವನೋ ಒಬ್ಬ ನೋಡ್ದವ್ನು ಹೇಳಿ ಗುರು ಇವರು ಆಗಿನ ಕಾಲದಲ್ಲಿ ಹೆಂಗ್ ಮಾಡಿದ್ರ. ಬಿಕಾಸ್ ಇವಾಗ ನಾವು ಸಾಂಗ್ಸ್ ಎಲ್ಲ ಕೇಳ್ತೀವಲ್ಲ ಹಳೇದು, ನಾನು ಜೊತೆ ಯಾವನೋ ಸ್ಟಾಪ್ ನೋಡು ಅವಾಗಲೇ ಹೆಂಗ್ ಮಾಡಿದ್ರು ಅವರು ಅಂತ. ಸೊ ಸಮ್ ಡೇ ಇನ್ ಫ್ಯೂಚರ್ ದೇ ಮೈ ಟಾಕ್. ವೆರಿ ಗುಡ್ ಥಾಟ್. ಎಲ್ಲ ಕಡೆ ಜನರಿಗೆ ಈಗಲೇ ಏನೋ ಬೇಕನ್ನುವಾಗ ಇಫ್ ದೇ ಅಪ್ಲೈ ದಿಸ್ ಡೆಫಿನೆಟ್ಲಿ ಇಟ್ ಸಕ್ಸಸ್ ಒನ್ ಡೇ ಇನ್ ಬಂದೇ ಬರುತ್ತೆ. ಅಂಡ್ ನನಗೆ ಬೇಜಾರಾಗೋದಂದ್ರೆ ಇಟ್ಸ್ ಲೈಕ್ you pay me so much for the post, I have a swipe up, you don't have one with that. Or whatever. I will just try it like in istu varsha practice ಮಾಡಿ. Really not all the artists are ready to come and tell this in front of a camera because it might offend many of them. But it's a istu varsha practice ಮಾಡಿ ಎಲ್ಲ ಮಾಡಿ nobody wants to see that. I mean ಕೆಲವರು ಲಕ್ ಅಂತ ಹೇಳ್ಬೋದು, we can't blame anything. our effort ಇದ್ದೇ ಇರುತ್ತೆ ಬಟ್ sometimes ಸೊ ಹಂಗೆ ಯಾರಾದ್ರೂ ಈಗೋಯಿಸ್ಟಿಕ್ ಆಗಿ ಮಾತಾಡಿದಾಗ ಇಟ್ ಹರ್ಟ್ಸ್. ಏನ್ ಹಿಂಗ್ ಮಾತಾಡ್ತಾರೆ ಹಾಗಾದ್ರೆ ನಾವು ಮಾಡಿದಕ್ಕೆ ಬೇಕಾದಷ್ಟು ಆಗುತ್ತೆ. ಸೊ ಅದರಿಂದ ಚೆಕ್ ದಿಸ್ ಓವರ್ ರಿವ್ಯೂಸ್ ಬಂತು. ಅಂಡ್ ಬೇಸಿಕಲಿ ಯಾವ ಉಳಿಯೋದಂತಂದ್ರೆ ನಾವೇನೋ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ. ಸೊ ಅಪ್ಲೋಡ್ ಮಾಡಿ 10 ನಿಮಿಷ ವಿಡಿಯೋ ಇರುತ್ತೆ, ಇನ್ನು 2 ನಿಮಿಷನೂ ಆಗಿರಲ್ಲ, ಅದ್ರಲ್ಲಿ 10 ಡಿಸ್ಲೈಕ್ಸ್ ಬಂದಿರುತ್ತೆ. ಬ್ಯಾಡ್ದಿರೋ ಕೆಮೆಂಟ್ಸ್ ಬಂದಿರುತ್ತೆ. ಅಂದ್ರೆ ದಟ್ ಇಸ್ ಆಲ್ಸೋ ಒನ್ ಥಿಂಗ್ ಐ ವಾಂಟ್ ಟು ಸಿ. ನನಗೆ ಪರ್ಸನಲಿ ಐ ಡೋಂಟ್ ಲೈಕ್ ಎನಿ ವಿಡಿಯೋಸ್, ಐ ಜಸ್ಟ್ ಲೀವ್ ಇಟ್ ದೇರ್. ಐ ಡೋಂಟ್ ಸೇ ಡಿಸ್ಲೈಕ್ ಬಿಕಾಸ್ ಎಷ್ಟು ಲೈಕ್ ಎಷ್ಟು ಎಫರ್ಟ್ಸ್ ತಗೊಳುತ್ತೆ ಟು ಪುಟ್ ಎನಿಥಿಂಗ್. ನಾವು ಓಕೆ ಮಗ ಏನ್ ಹಿಂಗ್ ಮಾಡಿದ್ದಾರೆ ಅಂಡ್ ಕ್ಲೋಸ್ ಇಟ್ ವಿ ಡೋಂಟ್ ಗೋ ನೆಗೆಟಿವ್ ಆರ್ ಪುಟ್ ಕಮೆಂಟ್ಸ್ ಲೈಕ್ ಏನ್ ಹಿಂಗ್ ಮಾಡಿದ್ದಾರೆ ಅಂಡ್ ವಿ ಸಿ ದಟ್ ಅಂಡ್ ಸಿ ಇಫ್
ಈಗ ಕ್ರಿಟಿಕ್ಸ್ ನ ಹೇಳ್ತಾ ಇರೋದು ಒಂದು ಜೆನ್ಯೂನ್ ಕ್ರಿಟಿಕ್ ಆಗಿದ್ರೆ ಯು ಕ್ಯಾನ್ ಆಲ್ವೇಸ್ ಕಮೆಂಟ್ ಅಬೌಟ್ ಮೈ ಫೇಸ್, ಯು ಕ್ಯಾನ್ ಇಂಪ್ರೂವ್ ಹಿಯರ್, ಯು ಕ್ಯಾನ್ ಡೂ ದಿಸ್ and we take it in a healthy way. All like keyboard warriors. So, I mean they create a fake account. This guy is overrated. ಮುಖ ತೋರ್ಸಕ್ಕೂ ಆಗಲ್ಲ, ಬಟ್ Yeah. ಮಾತಾಡ್ಬೇಕು. Well, I have heard these comments on my own post like this guy is overrated. First thing, I post it because I want to post it. Rating people will decide, and if you are jealous of it, I can't say it. Basically that's their job ಅಂತ ಹೇಳ್ಬೋದು. First I used to worry, ಅಯ್ಯೋ ಏನು reply ಮಾಡಿ ಏನು comment ಮಾಡ್ತಾರೆ. Somehow, see, I had one t-shirt which had about haters make me famous. So hate ಮಾಡೋದು into more people. ನಮ್ದು ಅದೇ ನಮ್ದು ಕೈ ಹಿತೈಷಿಗಳ ಆಶೀರ್ವಾದ ಅಂತ. And basically fact bro, ನಾನು actually I used to ಕನ್ನಡ ಅಂತ ಅಂದಾಗ ನಮ್ಮ ಕಡೆಯಿಂದ ಸಮಾಜ ಬಾಂಧವರೆಲ್ಲ ಉಟ್ಕೊಂಡ್ಬಿಟ್ರು, ಕೊಂಕಣಿ ನೀನು ತುಳು ನೀನು ಹಂಗೆ ಹಿಂಗೆ. ನಾನು ವಿಡಿಯೋ ಪೋಸ್ಟ್ ಮಾಡಿ ಒಂದು 10 ನಿಮಿಷ ಒಂದು ನಿಮಿಷನೂ ಆಗಿರಲ್ಲ, ತಗ ಹಿಂಗೆ ಹಂಗೆ ಹಿಂಗೆ at a point of time ಬೇಜಾರಾಗ್ತಾ ಇತ್ತು. Yeah. Probably we all will go through and grow through that. Definitely. And I used to say because even though photo ಅಪಾರ ಇಲ್ಲ ಸನ್ಮಾನ ಇಲ್ಲ, ಡೆಫಿನೆಟ್ಲಿ ಇದು RCB ಅಂತ ರೈಟ್. ಸೊ ಈಗ ಟಪಾಟಪ್ ಅಂತ ಕೆಲವೊಂದು ಗೇಮ್ಸ್ ಗಳನ್ನ ಆಡೋಣ. ಈ ಗೇಮ್ ಹೆಸರು ಬಂದ್ಬಿಟ್ಟು ತುತು ಅಂತ. ಏನೋ ಗೇಮ್ ಹೆಸರು ಬಂದ್ಬಿಟ್ಟು ಓಕೆ. ಸೊ ಈ ಗೇಮ್ ನ ಸಿಂಪಲ್ ಮಾಡಲ್ ಅಂತಂದ್ರೆ ನಾನೊಂದು ಕ್ವಶನ್ ಕೇಳ್ತೀನಿ, ಆ ಕ್ವಶನ್ಗೆ ದಟ್ ಅಪೋಸಿಟ್ ಆನ್ಸರ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್ ನಾವು ಈಗ ಬೆಂಗಳೂರಲ್ಲಿ ಇದೀವಿ, ಇಲ್ಲ ನಾವೆಲ್ಲೋ ಒಂದು ಬೇರೆ ಜಾಗದಲ್ಲಿ ಇದೀವಿ ಅನ್ನೋದ್ರ. ಚೇತನ್ ಅವ್ರ ಹೆಸರು ಚೇತನ್ ಅಂತ ಕೇಳಿದಾಗಲ್ಲ ನನ್ನ ಹೆಸರು ವಿರಾಟ್ ಕೊಹ್ಲಿ ಸಮಥಿಂಗ್ ಲೈಕ್ ದಟ್ ಅಲ್ಲ, ಬಟ್ ಆಕ್ಚುಲಿ ಜನ ನಂಗೆ ಹೇಳ್ತಾರೆ ಏನೋ ವಿರಾಟ್ ಕೊಹ್ಲಿ ತರ ಕಾಣ್ತಾ ಇದೆಯಾ ಅಂತ, ಬಟ್ ದಟ್ಸ್ ಅ ಫ್ಯಾಕ್ಟ್. ಸೊ ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಅಲ್ವಾ ಇಂಟ್ರೆಸ್ಟೆಡ್ ಇದ್ರೆ ಆಡಕ್ಕೆ? ಜೋಶ್ ಕಾಣಿಸ್ತಾ ಇಲ್ಲ. Yes. ಸೂಪರ್. ಸೊ ಈ ಕ್ವಶನ್ ಬಂದ್ಬಿಟ್ಟು ಹೇಮಂತ್ ಅವ್ರಿಗೆ. Okay. ಸೊ ಹೇಮಂತ್ ಅವ್ರಿಗೆ ಸಿಗರೇಟ್ ಎಣ್ಣೆ ಇಲ್ಲ ಅಂತಂದ್ರೆ ತಲೆ ಕೆಲಸನೇ ಮಾಡಲ್ಲ. 100%. ಈಗ ಮನೆಗೆ ಬಂದ್ರೆ you find only bottles and cigarettes. ಯಾವ ಬ್ರ್ಯಾಂಡ್ ಹೊಡೆಯೋದು? ಯಾವುದು ನಮ್ಮ ಇಲ್ಲ ಮಾಲ್ಬೋರೋ. ಕರೋನಾ. ಸೂಪರ್. ಸೊ ಜೋಯ್ಸ್ ಅವ್ರಿಗೆ ವೇಟ್ ಕಮ್ಮಿ ಆಗಿರೋದು ತುಂಬಾನೇ ಇಷ್ಟ. No ways. ಓಕೆ. ಅದೇನೋ ಕಮ್ಮಿ ಆಗುತ್ತೆ, I'm really upset. ಯಾಕೆ ಬ್ರೋ ಚಂದ ಕಾಣ್ತಾ ಇದ್ದೀರಲ್ಲ, ಯಾಕೆ ಇಷ್ಟ ಇಲ್ಲ ನಿಮ್ಗೆ? ತಿನ್ಬಿಡಿ ಎಲ್ಲ ತಿನ್ಬಿಡಿ. I like to be like a panda, so. ಓಹೋ, ಅದ್ರ ಹುಡುಗಿರ್ಗೆ ಇಷ್ಟ ಅಂತ. Yeah. The girls for lovers. Yes. ಸೂಪರ್. ಚೇತನ್ ಅವ್ರಿಗೆ ನಾನು ಕೇಳಿದ್ರೆ, ಚೇತನ್ ಅವ್ರಿಗೆ ಹೇಮಂತ್ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ದೇವರನ್ನ ಹೆಂಗಂದ್ರೆ ಕುಚಿಬಿದ್ರ ನನಗೆ ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾರೆ. ಯಾರು ಹೇಮಂತ್ ಅವ್ರಗ? ಈಕೆ ತುಂಬಾ ತಲಾಟೆ ಜಾಸ್ತಿ. ಅಂದ್ರೆ ಏನಾದ್ರು ಎಕ್ಸಾಂಪಲ್ ಕೊಡ್ಬೋದು ಅದಕ್ಕೆ? ನಾನು ಹೇಳಿದ್ ಕೇಳೋದೇ ಇಲ್ಲ, ಎಲ್ಲ ಉಲ್ಟಾ. ಹೊಡೆದ್ಬಿಡ್ಬೇಕು ಹಂಗೆ ಅಂತ ಹೇಳಕ್ಕಾಗಲ್ಲ. ಸೊ ಹೇಮಂತ್ ಅವರ ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಂತ ಆಸೆ ಸಿಕ್ಕಾಪಟ್ಟೆ ಇದೆ ಮನ್ಸಲ್ಲಿ ಅಂತ ಕೇಳ್ಬಿಟ್ವಿ, ಹೌದಾ? ಓಹೋ. No ways. ಓಕೆ. ಮತ್ತೆ ಏನು ಹಾಗಾದ್ರೆ ಇಲ್ಲಿ ಬಂದೆ, ಇವಾಗ ಟಿಕ್ಟಾಕ್ ಸ್ಟಾರ್ಟ್ ಮಾಡಿದೀನಿ. I had no idea, bro. ನಾನು ಸ್ಟಾರ್ಟ್ ಮಾಡಿ ಡಿವೈಡ್ ಮಾಡೋಣ ಈ ಸಲ ಕಪ್ ನಮ್ದು. ಸೊ ಚೇತನ್ ಅವ್ರಿಗೆ ಚೇತನ್ ಅವರ ಸ್ಮೈಲ್ ನೋಡಿ ಕೋಲ್ಗೇಟ್ ಕಂಪನಿ ಅವರು ಕಾಲ್ ಮಾಡ್ಬಿಟ್ಟು ಬನ್ನಿ ಸರ್ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಂತ. ನಿಮ್ ಕೆಲವೊಂದು ಪೋಸ್ಟ್ ನೋಡಿದೀನಿ, ಒಂದು ರೀಸೆಂಟ್ ಪೋಸ್ಟ್ ಆಗಿದ್ರಿ ನೀವಿಬ್ರು ಎಲ್ಲ ಒಂದ್ ಕಡೆ ನೋಡ್ತಾ ಇರ್ತಾರೆ, ಚೇತನ್ ಅವ್ರು ಮಾತ್ರ ಕ್ಯಾಮ್ರಾ ನೋಡ್ಕೊಂಡು ಕಾಣಿಸ್ಕೊಂಡು. ಸೊ ಈ ಒಂದು ಪೋಸ್ಟ್ ನೋಡ್ಬಿಟ್ಟು ನಿಮ್ಗೆ ಕೋಲ್ಗೇಟ್ ಕಂಪನಿ ಅಂತ ಒಂದು ಆಫರ್ ಬಂದಿದೆ, ದಟ್ ಯು ಶುಡ್ ಬಿ ಅ ಬ್ರಾಂಡ್ ಅಂಬಾಸಿಡರ್ ಫಾರ್ ನೆಕ್ಸ್ಟ್ ಕಪಲ್ ಆಫ್ ಇಯರ್ಸ್ ಅಂತ. ಇಲ್ಲ ನಾನು ಹೋಗ್ತಾನೆ. ಆಕ್ಚುಲಿ ಹೌದು, ಅದ್ರ ಬಂದಿದೆ ಕೋಲ್ಗೇಟ್ ಕಂಪನಿಯಿಂದ. ಬಂದಿಲ್ಲ. ಬಂದಿಲ್ಲ ಇಸ್ ದ ಟ್ರೂತ್. ಈ ಲಾಸ್ಟ್ ಇಟ್. ಸೊ ಆಕ್ಚುಲಿ ಈ ಬಿಲ್ ಎಲ್ಲ ಚೇತನ್ ಅವರೇ ಪೇ ಮಾಡಿ ಹೋಗ್ತಾ ಇದ್ದೀರಾ. ಸಾರಿ ಸರ್, ಇವರ ಫುಡ್ ಪ್ರೊಡ್ಯೂಸರ್. ಓಕೆ, ಬೇಜಾರಬೇಡಿ ಅಂತ. ಅಂಡ್ ಹೇಮಂತ್ ಅವ್ರಿಗೆ ಈ ಒಂದು ಬರೋ ಕ್ವಶನ್ ಇಸ್ ಲೈಕ್ ಕೈಂಡ್ ಆಫ್ ಇಂಟ್ರೆಸ್ಟಿಂಗ್. ಇದನ್ನು ಸರಿಯಾಗಿ ಆನ್ಸರ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ನಿಮ್ಮ ಇಷ್ಟಪಡೋರು ಒಳ್ಳೆ ಹುಡುಗಿ ಪ್ರತಿಯೊಂದು ನೋಡ್ತಾ ಇದ್ದಾರೆ ಅಂತ ಅನ್ಕೋದೀನಿ. ಹೇಮಂತ್ ಅವರ ಎಕ್ಸ್ ಬಂದು ಪ್ರಪೋಸ್ ಮಾಡಿದ್ರೆ ನೆಕ್ಸ್ಟ್ ಪಕ್ಕ ಮದುವೆನೆ. ನನ್ನ ಎಕ್ಸ್? ಹೇಮಂತ್ ಅವರ ಎಕ್ಸ್ ಬಂದು ಪ್ರಪೋಸ್ ಮಾಡಿದ್ರೆ ನೆಕ್ಸ್ಟ್ ಪಕ್ಕ ಮದುವೆನೆ. ಎಕ್ಸ್ ಜೊತೆನಾ ಬೇರೆ ಜೊತೆ? ಎಕ್ಸ್ ಬಂದು ಪ್ರಪೋಸ್ ಮಾಡಿದ್ರೆ ಅದೇ ಎಕ್ಸ್ ಜೊತೆನಾ? ಎಕ್ಸೇ ಬಂದು ನನಗೆ ಹೇಮಂತ್ ನಿಮ್ಮನ್ನ ಬಿಟ್ಟಿರಕ್ ಆಗಲ್ಲ, ಅದು ಮುಂಚೆ ದಪ್ಪ ಇದ್ರು ಈಗ ಸ್ವಲ್ಪ ಡಯಟ್ ಆಗಿದ್ದಾರೆ, ಸೊ ನನ್ಗೆ ಇವರೇ ಬೇಕು ಅಂತ ಪ್ರಪೋಸ್ ಮಾಡಿದ್ರೆ I have to lie, no? Yeah.
ಯಾಕೆ ಅವರು ಅಷ್ಟು ಕ್ರೂರಿ ಆಗ್ಬಿಟ್ರ ಪಾಪ ಎಕ್ಸ್ ಬಂದು ಪ್ರಪೋಸ್ ಮಾಡ್ತಾವ್ರೆ. That's okay. X is an example ಅಂತ. So ಓಹೋ ಎಲ್ಲ ಇನ್ಸ್ಟಾಗ್ರಾಮ್ ಗೂಗಲ್ ಅಲ್ಲಿ ತುಂಬ್ಕೊಂಡ್ಬಿಟ್ಟವ್ರೆ. ಸೊ ಇದೇ ನೋಟ್ ಅಲ್ಲಿ ಈಗ ಕೆಲವೊಂದು ಟಕ 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 ಅಂತ ಪ್ರಶ್ನೆ ಆಯ್ತಾ. ಸೊ ನಿಮ್ಗೆ ಈಗ ಇಂಡಸ್ಟ್ರಿಯಲ್ಲಿ ಈಗ ಸುದೀಪ್ ಅಂಡ್ ದರ್ಶನ್ ಇಬ್ರಲ್ಲಿ ಯಾರು ಸಿಕ್ಕಾಪಟ್ಟೆ ಇಷ್ಟ ಇಬ್ರಿಗೂ? ಇಬ್ರಿಗೂ ಇಬ್ರು ಇಷ್ಟ. ಓಕೆ. ಸೊ ಬೇಸಿಕಲಿ ಟೆಲ್ ಮಿ ಒನ್ ಕ್ವಾಲಿಟಿ. ಯಾಕೆ ಸುದೀಪ್ ಸರ್ ನ ಒಂದು ಐಡೆಂಟಿಫೈ ಮಾಡಿ. ಓಕೆ, ಸುದೀಪ್ ಅಂದ್ರೆ ಸ್ಟೈಲ್ ಅಂತ ಮತ್ತೆ ದರ್ಶನ್ ಸರ್ ಮಾಸ್ ಆಮೇಲೆ ಅವರ ಆಟಿಟ್ಯೂಡ್. ಓಕೆ. when it comes for ಯಶ್ ಅಗೇನ್ ಸ್ಟೈಲ್. ಓಕೆ, ಇಬ್ರು ಎಲ್ರಿಗೂ ಸ್ಟೈಲ್ ಸ್ಟೈಲ್ ಐಕಾನ್ಸ್ ಅಲ್ವಾ? ಲೈಕ್ ಜನಗಳು ಇಷ್ಟಪಡೋದು. ಅವ್ರು ಹೆಂಗೆ ನಾನೊಂದು ಸ್ಟೋರಿ ಹಾಕಿದ್ದೆ Neighbours. ಮೊನ್ನೆ ಬರ್ಡೇಗೆ ಯಾರೋ ಇದ್ದವ್ರು ಹೊಡೆದಿರ್ತಾರೆ. That's ತುಂಬಾ viral ಆಗಿತ್ತು ದರ್ಶನ್ ಸರ್. That's really good. ಅಂದ್ರೆ ತುಂಬಾ ವೈರಲ್ ಸಹ ಆಗಿತ್ತು. ಹೌದು. ಹೋಗಿದ್ರಾ ಬರ್ಡೇಗೆ? ಇಲ್ಲ. And actually who is your personal favorite? ಅಂದ್ರೆ it's like we respect as a person. ಸುದೀಪ್ ಸರ್ ಇಷ್ಟ and ದರ್ಶನ್ ಸರ್ ಇಷ್ಟ. ಯಾರು ಒಂದು ಕಡೆ ಒಂದು ಫೇವರ್ ಇರುತ್ತೆ. ನಾನು ಇಬ್ಬರಲ್ಲಿ ಯಾರು ಸಿಕ್ಕಾಪಟ್ಟೆ ಇಷ್ಟ? ದರ್ಶನ್ ಸರ್. ಇಲ್ಲಿ ತಮಗೆ ಎಲ್ಲೋ ಒಂದು ಕಡೆ ಮುಖಾನೇ ಹೇಳ್ತಿದ್ದಾರೆ ಯಾರು ಇಷ್ಟ? ನಾವು ಬೇಸಿಕಲಿ ಸೊ ದರ್ಶನ್ ಸರ್ ಇಷ್ಟ and ಸುದೀಪ್ ಸರ್ ಎಲ್ಲೋ ಒಂದು ಕಡೆ ಜಾಸ್ತಿ ಇಷ್ಟ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಸಲ ಮೀಟ್ ಆಗಿದ್ದೀವಿ. ಆ ಒಂದು ಪರ್ಸನಲ್ ಟಚ್. ಬಟ್ ದರ್ಶನ್ ಸರ್ ಅವ್ರ ಬಗ್ಗೆ ಹೇಳೋದಕ್ಕೆ ಒಂದು ಟಿಕ್ಟಾಕ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ತಲೆ ನೋಡಿದಿರುವಂಥದ್ದು. That's really that shows how person is supposed to be. And ನಿಮ್ಗೆ ನಾನು ಕೇಳಿದ್ರೆ ಹೇಮಂತ್ ಅವ್ರ ಬಗ್ಗೆ. When I say Hemant, what thoughts come to your mind? It shouldn't be a good, it should be very bad. Very bad. Very bad. ಹೇಮಂತ್ ಅವರ ಒಂದು ಥಾಟ್ಸ್. ಅದೇ ತುಂಬಾ ಬೇಗ ನಂಬಿಡ್ತಾರೆ. Okay. ಸ್ವಲ್ಪ ಬೇಗ ಕೋಪ. ಇದು ಒಳ್ಳೆ ಗುಣ ಆಯ್ತು. ಒಳ್ಳೆ ಗುಣ. ಇದು ಒಳ್ಳೆ ಗುಣ. ಅದ್ರ ನಂಬೋದಂದ್ರೆ ಹಿಂಗೆ ಬಂದವರೆಲ್ಲ ಬನ್ನಿ ಸರ್ ಬನ್ನಿ ಅಪ್ಪ ಅಂದ್ರೆ ಯಾವ್ದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಳ್ಳೆ ಅಂದ್ರೆ ಎಲ್ಲರ ನಂಬೋದು ಅಂತ ಕಮರ್ಷಿಯಲ್ ಆಗಿದೆ ಅಥವಾ ಯಾವ್ದ್ರ ಕಮರ್ಷಿಯಲ್ ಆಗಿ. ಹೌದು. ಆಮೇಲೆ ಯಾರೋ ಆಪರ್ಚುನಿಟಿ ಕೇಳಿದ್ರೆ ಓಕೆ ಇದು ಮಾಡ್ತಾರೆ. That's I really appreciate because ಎಲ್ಲೋ ಒಂದ್ ಕಡೆ ಕೇಳಿದಾಗ ಟಕ್ ಅಂತ send me your number bro ಅಂತ ಅಂದ್ರು. I should really appreciate for that because those that I know ಎಲ್ಲೋ ಒಂದ್ ಕಡೆ ಈಗಿನ ಜನರೇಷನ್ ಅಲ್ಲಿ ಒಂದ್ ಸ್ವಲ್ಪ ಬಂದ್ಬಿಟ್ರೆ ನೀನು ಈ ಒಂದು attitude ಬಂದ್ಬಿಡುತ್ತೆ. And to be honest, that reason ನಿಮ್ಮ humbleness ಗೆ should really appreciate both of that. ಗರ್ಡಾಗ್ ಬಂದ್ರಿ you have a lot of meetings ಇರುತ್ತೆ. I should really appreciate it ಒಂದು valuable time ಗೆ. Actually ಹೇಮಂತ್ ಅವರ ನೀವು ನಮ್ಮ ಯೂತ್ಸಿಗೆ ಪ್ರತಿಯೊಬ್ಬರಿಗೆ ಏನೋ ಹೇಳಕ್ ಹೋಗ್ತಾ ಇದ್ವಿ. ಸೊ ಅದ್ರ ಬಗ್ಗೆ ಕಂಟಿನ್ಯೂ ಒಂದು ಒಳ್ಳೆ ಇನ್ಸಿಡೆನ್ಸ್ ಆಗಿ ಹೇಳ್ತೀನಿ ಅಂತ. So I mean industry is definitely a cycle ಜಾಸ್ತಿ. So sudden ಯಾರು we are just starting now. 3-4 years ಆಯ್ತು ಒಂದು slowly picking up. So ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಲೈಕ್ RCB ಫ್ಯಾನ್ಸ್ ತರ ಬರ್ಲಿ have that love. ಈ ಸಲ ಕಪ್ ತಪ್ಪಬೇಕು ಔಟ್ ಆಫ್ ಹಾಸ್ಬಿಟ್ಟಿದ್ದೀನಿ. So that has to be there. ನಂಬಿಕೆ ಇರಬೇಕು. So that is the thing because ಈಗ one match ನಡೆದಿದೆ ಚೆನ್ನೈ ಬೆಂಗಳೂರು ಆಗ್ತಿರುವಾಗ of course RCB versus ಚೆನ್ನೈ is the game for us. ವಿನ್ ಆಗ್ತಿತ್ತು ಬೆಂಗಳೂರು 43 runs ಬೇಕಿತ್ತು 2 overs. ವಿರಾಟ್ ಕೊಹ್ಲಿ 5-6 ಹೊಡ್ಸ್ಕೊಂಡ ಬೌಲಿಂಗ್ ಮಾಡಿದ ಅಂದ್ರೆ ಮೊದಲಿಗೆ ಲಾಸ್ಟ್ 5-6 ಹೊಡ್ಸ್ಕೊಂಡು ನೆಕ್ಸ್ಟ್ ಓವರ್ ಒನ್ ಮ್ಯಾಚ್ ನಾನು ಅಂತೂ ಸ್ನಾನ ಮಾಡ್ಬಿಟ್ಟಿದ್ದೆ ಇನ್ನು RCB ಸಪೋರ್ಟ್ ಬ್ರಾಹ್ಮಿನ್ಸ್ ಎಲ್ಲ ರಿಚುವಲ್ ಅದು ಸ್ನಾನ ಮಾಡಿ ಅವರು ಅಂದ್ರೆ ನಾವು ಸಪೋರ್ಟಿಗೆ RCB ಟೀಮರ್ ಅಂತ then next came back wearing the jersey so ಮನೆಯಲ್ಲ ನಗರ್ತಿದ್ರು ಎಷ್ಟು ಮುಚ್ಚಿವಾಗ RCB ಅಂತ ಸೊ ಇಟ್ಸ್ ಲೈಕ್ ದಟ್ ಇಂಡಸ್ಟ್ರಿ ಕೂಡ ಸ್ವಲ್ಪ ಹಂಗೇನೆ. I think ಎಲ್ರಿಗೂ ಇಟ್ಸ್ ಸೇಮ್ ಪ್ರಾಸೆಸ್. ಎಲ್ಲ ಅಷ್ಟು ಕಷ್ಟಪಟ್ಟು never give up. ಬಿಕಾಸ್ ಎಲ್ಲ ಒಂದ್ ಕಡೆ ನಮ್ಮ ಅಕ್ಕಪಕ್ಕದವ್ರು ಹೇಳ್ತಾರೆ ನೋಡಿ ಮಾಡೋದಿಷ್ಟೇ ದುಬಾಕು ಏನೂ ಆಗಲ್ಲ. ಶುಡಂಟ್ ಎವರ್ ಗೆಟ್ ಡಿಮೋಟಿವೇಟೆಡ್ ಬೈ ದಟ್ ಬಿಕಾಸ್ ಎಲ್ಲ ಒಂದ್ ಕಡೆ ನೋ ಒನ್ ಇಸ್ ಪರ್ಫೆಕ್ಟ್. ನಿಮ್ಮಲ್ಲೂ ಇದೆ ನಿಮ್ಮಲ್ಲೂ ಮಿಸ್ಟೇಕ್ಸ್ ಮಾಡಿರೋದು. ಸೊ ಟಿಲ್ ವಿ ಡೋಂಟ್ ಬಿ ಪರ್ಫೆಕ್ಟ್. ಇಟ್ಸ್ ಲೈಕ್ ಸೈಕಲ್ ಹೊಡಿದಿರೋದು ಏನು ಅಂದ್ರೆ ಫಸ್ಟ್ ಲೈಕ್ ನೀವು ಏನ್ ಮಾಡ್ಬೇಕು ಅಂತ ಫಸ್ಟ್ ಕ್ಲಾರಿಟಿ ಇಟ್ಕೊಳ್ಳಿ. ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿ ಫೋಕಸ್ ಮಾಡಿ ಪ್ರೀತಿಯಿಂದ ಮಾಡಿ. ಇವಾಗ ಸಿಗಲಿಲ್ಲ ಅಂದ್ರೆ ಮಾಡ್ತಾ ಇದ್ರೆ ಅದೇ ಬರುತ್ತೆ. ಮಾಡ್ತಾರೆ ಟ್ರೈ ಮಾಡಿ. And also like social media where you can showcase your talent easily. ಅಲ್ಲಿಂದ ಎಷ್ಟೋ ಚಾನ್ಸಸ್ ಈಗ ಅದ್ರ ಮೇಲೆ ಒಂದು ವಿಚಿತ್ರ ಒಂದು ಆಪ್ ಬೇರೆ ಇದೆ ಟಿಕ್ಟಾಕ್ ಅಂತ. ಈಗ ನಾನು ಎಕ್ಸ್ಪ್ಲೋರ್ ಮಾಡಿದ್ದೆ ಎಲ್ಲದರಲ್ಲೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಡೆಫಿನೆಟ್ಲಿ ಅಂತ ನಾವು ಅಲ್ಲ ಆಕ್ಚುಲಿ ಟಿಕ್ಟಾಕ್ ಅನ್ನು ಒಳ್ಳೆ ರೀತಿ ಯೂಸ್ ಮಾಡ್ಕೊಂಡು ಹೋಗೋ ತುಂಬಾ ಜನ ಇದ್ದಾರೆ. ಅಂಡ್ ಆನ್ ದಟ್ ನೋಟ್ ಸೊ ನಿಮಗೆ
ಏನಾದ್ರೂ ಹೇಮಂತ್ ಜೋಯ್ಸ್ ಅಥವಾ ಚೇತನ್ ನಾಯ್ಕ್ ಏನಾದ್ರೂ ಕೇಳ್ಬೇಕಂತಿದ್ರೆ ಸೊ ಅವ್ರು ಇನ್ಸ್ಟಾಗ್ರಾಮ್ ಹೋಗ್ಬೋದು. ಬೇಸಿಕ್ಲಿ ಹುಡುಗರನ್ನ ಎಕ್ಸ್ಪೆಕ್ಟ್ ನಾನು ಫಾಲೋವರ್ ರಿಕ್ವೆಸ್ಟ್ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಡೆಫಿನೆಟ್ಲಿ ನಾನು ಮಾಡಿದಾರೆ ಅಂದ್ರೆ ನಿಮ್ದು ಮಾಡ್ತಾರೆ. ಡೆಫಿನೆಟ್ಲಿ ಚೇತನ್ ಅವರು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಂಡ್ ಪರ್ಸನಲ್ ಆಗಿ ನನ್ ಕ್ವಶನ್ ಕೇಳ್ಬೇಕು ಅಂತಂದ್ರೆ ನಂಬರ್ ಕೊಡ್ತೀನಿ ಅಂತ ತಿಳ್ಕೊಬೇಡಿ. ನಮ್ದು ಇನ್ಸ್ಟಾಗ್ರಾಮ್ ಅಲ್ಲೇ ಬಂದು ಮಾತಾಡ್ಬೇಕಾಗತ್ತೆ. ಅಂಡ್ ಆನ್ ದ ವೆರಿ ಗುಡ್ ನೋಟ್ ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಾನು ಇನ್ಸ್ಟಾದಲ್ಲೂ ಹೇಳ್ತಾ ಇದ್ದೆ, ಫೇಸ್ಬುಕ್ ಅಲ್ಲೂ ಹೇಳ್ಕೊಂಡ್ ಬಂದಿದ್ದೀನಿ ದಟ್ ನಮ್ಮ ಕರ್ನಾಟಕದಲ್ಲಿ ಬಂಡಲ್ ಆಫ್ ಟ್ಯಾಲೆಂಟ್ ಇದೆ. ಇಟ್ಸ್ ಅ ಸ್ಯಾಂಪಲ್ ಆಫ್ ದಟ್. ಅಂಡ್ ಈ ಒಂದು ಆಫ್ಟರ್ ಆಡಿ ರಘು ದೀಕ್ಷಿತ್ ಅವ್ರು ಬಿಟ್ರೆ ಟು ಬಿ ಆನೆಸ್ಟ್ ಮೈ ಫೇವರೇಟ್ ಇಸ್ ದಿಸ್ ಶೋ. ಒಂದ್ಸಲ ನಿಮ್ಗೆ ಏನಾದ್ರು ಕಾನ್ಸರ್ಟ್ ಏನಾದ್ರು ಇದ್ರೆ ಫ್ರೀ ಟೈಮ್ ಮಾಡ್ಕೊಳ್ಳಿ. ಕನ್ನಡ ಸಾಂಗಿಗೂ ಗುರು ಕುಣಿಬಹುದು. ಅದು ಯಾವ ತರ ಅಂತಂದ್ರೆ ಶೂ ಕಿತ್ತೋಗಿ ಹೋಗ್ಬೇಕು. ಬಿಕಾಸ್ ಇವ್ರ ಶೋಗ್ ಬರ್ತೀನಿ ಅಂದ್ರೆ ಒಂದು ಸ್ಪಾರ್ ಇಟ್ಕೊಂಡು ಬಂದ್ಬಿಡಿ, ಡೆಫಿನೆಟ್ಲಿ ಶೂ ಕಿತ್ತೋಗಿ ಕುಣಿಸ್ತಾರೆ. ಅಂಡ್ ಮೋರ್ ಓವರ್ ಇವ್ರನ್ನ ಫಾಲೋ ಮಾಡಿ ತುಂತುರು ಪ್ರತಿಯೊಂದು ಸಾಂಗ್ ನಾನು ಹಾಡ್ಸಿದೀನಿ. ಅಂಡ್ ಮಹಾಗಣಪತಿ ಇಸ್ ಒನ್ ಆಫ್ ಮೈ ಫೇವರೇಟ್ ಸಾಂಗ್. ಅಂಡ್ ಮೋರ್ ಓವರ್ ಈ ಶೋನ ನಿಮ್ಗೆ ನೋಡಿದ್ರೆ ಲಾಸ್ಟ್ ಹೋಗೋಕ್ಕಿಂತ ಮುಂಚೆ ಮತ್ತೊಂದ್ಸಲ ನಮ್ಮ ಸೆನ್ಸಿಟಿವ್ ಮನ್ಸನ್ನ ಹೊರಗೆ ಹಾಕೋಣ. ಅದಕ್ಕಿಂತ ಮುಂಚೆ ಬ್ಯೂಟಿಫುಲ್ ಲೊಕೇಶನ್ ಪ್ಲೇಸ್ ಹೆಸರೇನಿದು? ನಾನು RCB ಲೋಗೋ ಅಂತ ಹೇಳ್ತಾ ಇಲ್ಲ. ಈ ಕೆಫೆ ಹೆಸರೇನು? ಓಹೋ ಸೂಪರ್. ನೋಡು ಕೆಫೆನು ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಈ ಸಲ ಕಪ್ ಏನಾದ್ರು ಬಂದಿಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ಸಪೋರ್ಟ್ ಮಾಡ್ತೀವಿ. ಬಿಕಾಸ್ ನೆಕ್ಸ್ಟ್ ಇಯರ್ ಪಕ್ಕ ಬರುತ್ತೆ ಗುರು ಅಲ್ಲ. ಇವ್ರು ಸ್ನಾನ ಮಾಡಿದ್ರು ಈಗ ಬಿಟ್ರು ಮತ್ತು ಕೆಫ್ RCB ಜೊತೆಗೆ ಫಾಲೋ ಮಾಡ್ತಿದಾರೆ ಅಂದ್ರೆ ಈಗ ಲಾಸ್ಟ್ ಎಲ್ರು ನಮ್ ಜೊತೆ ನೀವು ಟ್ರೈ ಮಾಡ್ಬೇಕಾಗತ್ತೆ. ಪ್ರತಿಯೊಬ್ರು ಮತ್ತೊಂದ್ಸಲ ಲೆಫ್ಟ್ ಹ್ಯಾಂಡ್ ಸೊ ನಿಮ್ ಮನ್ಸಲ್ಲಿ ನಿಮ್ಗೆ ಸೆನ್ಸಿಟಿವ್ ಎಲ್ಲಾದ್ರೂ ಇತ್ತು ಅಂತಂದ್ರೆ ಇದನ್ನ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ನಿಮ್ ಮನೆಯವ್ರಿಗೆ ಹೇಳಿ, ನಿಮ್ ಫ್ರೆಂಡ್ಸ್ ಹೇಳಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಆಗಿಲ್ಲ ಅಂತಂದ್ರೆ ನನ್ನ ಮನೆ ಬಂದ್ಬಿಟ್ಟು BTM ಅಲ್ಲಿ ಬಂದ್ಬಿಟ್ಟು ಹಿಂಗೆ ಮಾತಾಡ್ಸ್ಕೊಂಡು ಹೋಗಿ, ಹೊಡಿಯಕ್ಕೆಲ್ಲ ಹೋಗ್ಬೇಡಿ. ಅಂಡ್ ಅದ್ರ ಜೊತೆಗೆ ಒಂದೊಂದು ಮಾಡ್ಬೇಕಾಗುತ್ತೆ, ಸಬ್ಸ್ಕ್ರೈಬ್ ಟು ಡ್ಯಾಶ್ ಚಾನಲ್ ದಟ್ ಈಸ್ NJPL ಫಾರ್ ದ ಫ್ರೆಶ್ಲಿ ಬ್ರ್ಯೂಡ್ ಕಾಂಟೆಂಟ್. ಪಕ್ಕ ನಿಮ್ಮ ಸಾಂಗ್ ಲೂಪ್ ಅಲ್ಲಿ ಇರುತ್ತೆ. ಅಲ್ಲಿವರೆಗೂ ಟಿಲ್ ವಿ ಮೀಟ್ ನೆಕ್ಸ್ಟ್ ಟೈಮ್ ಹಿಯರ್ ವಿ ಮೀಟ್ ಅಗೇನ್ ಅನ್ನೋ ತನಕ ಶೇರ್ ದಿಸ್ ವಿಡಿಯೋ ಫಾರ್ ಯುವರ್ ಬೆಟರ್ಮೆಂಟ್. ಎಲ್ಲ ಒಂದ್ ಕಡೆ ಸೆನ್ಸಿಟಿವ್ ಮನ್ಸನ್ನ ದೂರ ಹಾಕಕ್ಕೆ ಶೇರ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ ಅಂಡ್ ಗಂಟೆನ ಬಾರಿಸಿ ಅದು ಕಿತ್ತೋಗೋ ತನಕ ಬಾರಿಸ್ತಾ ಇರಿ. ಬಿಕಾಸ್ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ ಫೋನಲ್ಲಿ ಆ ಗಂಟೆ ನಾನ್ ಬಾರಿಸ್ತೀನಿ ಅಂತ ಹೇಳ್ದ. ಅಗೇನ್ ಬೆಂಗಳೂರು, ಮಂಗಳೂರು, ಕುಮಟಾ, ಕರ್ನಾಟಕದ 30 ಜಿಲ್ಲೆಗಳಿಗೂ ಈ ಗಲಾಟೆಗೂ ಮಾಡ್ತಾ ಇರೋ ನಮಸ್ಕಾರ, ಆದಾಬ್. And ನಿಮ್ ಭಾಷೆಯಲ್ಲಿ ಏನೇನಿದೆ ಅದಕ್ಕೆಲ್ಲ ಬಾಯ್ ಅಂತೀರಾ. ಟಾಟಾ ಬಾಯ್ ಅಂಡ್ ಸೈನಿಂಗ್ ಆಫ್. Thank you so much bro.